Hello, sir. How are you? Good, good. How are you? I'm good. I'm good. Thank you. ಇವಾಗ ನಾವ್ ಆಕ್ಚುಲಿ ಸ್ವಲ್ಪ ನಿಮ್ದು ಸರ್ಕಲ್ ಆಫ್ ಲವ್ ನಿಮ್ಮ ಶಾರ್ಟ್ ಫಿಲ್ಮ್ ಇದೆಯಲ್ಲ, ಅದು ಬಂದಾಗಿಂದ ಐ ವಾಸ್ ಆಕ್ಚುಲಿ ಲುಕಿಂಗ್ ಗೋಯಿಂಗ್ ಥ್ರೂ ಯುವರ್ ಪ್ರೊಫೈಲ್ ಅಂಡ್ ಆಕ್ಚುಲಿ ಅಂದ್ರೆ ಬಿಫೋರ್ ವಿ ಸ್ಟಾರ್ಟ್ ಆಫ್ ಅಬೌಟ್ ಯುವರ್ ಫಿಲ್ಮ್ ಆರ್ ಅಬೌಟ್ ಯು ದೇರ್ ಆರ್ ಲೈಕ್ ಸಮ್ ಆಫ್ ದ ಥಿಂಗ್ಸ್ ಆರ್ ವೆರಿ ಇಂಟ್ರೆಸ್ಟಿಂಗ್. ಫಸ್ಟ್ ಆಫ್ ಆಲ್ ನಿಮ್ದು ಇನ್ಸ್ಟಾ ಹ್ಯಾಂಡಲ್ ಇಟ್ ಈಸ್ ಎನ್ ಆಚಾರ್ಯ ಹಾ ಅಲ್ವಾ? ಅನಾಚಾರ್ಯ ಅಂತ. ಅದೇ ಅನಾಚಾರ್ಯ ಅದೇ. ಅದು ಯಾ ಅದು ಅದೊಂದು ಅಂಡ್ ಆಲ್ಸೋ ಒನ್ ಮೋರ್ ವೆರಿ ಇಂಟ್ರೆಸ್ಟಿಂಗ್ ಥಿಂಗ್ ಇಸ್ ಯುವರ್ ಬಯೋ critically acclaimed in the streets and blockbuster in the sheets. ಯಾ So ಯಾ ಅದು ಐ ಮೀನ್ ನಂಗೆ ಜನರನ್ನ ಎಂಟರ್ಟೈನ್ ಮಾಡೋದು ಇಷ್ಟ. ಸೊ ಎಲ್ಲೆಲ್ಲಾಗತ್ತೋ ಅಲ್ಲಲ್ಲಿ ಕೀಪ್ ಟ್ರೈಂಗ್ ಡೂಯಿಂಗ್ ದಟ್. ಅದೇ ಅಂದ್ರೆ ಕೋಕಿನೆಸ್ ಒಂಥರ ಕೋಕ್ ಎಲ್ಲ ಕಡೆ ತೋರಿಸ್ತಿದ್ದೀರಾ. ಹಾ ಬಟ್ ಆ, ಡಿಫಾಲ್ಟ್ ಅದು. ಅಂದ್ರೆ ಇದು ಯಾವಾಗಿಂದ ಬಂತು? ಇದು ಇದು ನಿಮ್ದು ಬೈ ಚಾಯ್ಸಾ ಅಥವಾ ಇದು ಬೈ ಫ್ಲೋ ಬಂದ್ಬಿಡುತ್ತಾ ಹಾಗೆ? ಐ ಮೀನ್ ಆಬ್ವಿಯಸ್ಲಿ ಲರ್ನಿಂಗ್ ಪ್ರೊಸೆಸ್ ಇತ್ತು. ಸ್ಕೂಲಲ್ಲಿ ಐ ಯೂಸ್ ಟು ಬಿ ಲೈಕ್ ವೆರಿ ಇಂಟ್ರೋವರ್ಟೆಡ್ ಕಿಡ್. ಓಕೆ. ಸೊ ಆಮೇಲೆ ಕಾಲೇಜ್ ಬಂದ್ಮೇಲೆ ಬೇಸಿಕ್ಲಿ ಸ್ಲೋ ಆಗಿ ಬಿಲ್ಟ್ ಅಪ್ ದಿಸ್ ಪರ್ಸನಾಲಿಟಿ ದಟ್ ಯು ಆರ್ ಸೀಯಿಂಗ್ ರೈಟ್ ನೌ. ಎಲ್ಲಿ ಸೊ ಎಲ್ಲಿ ಲಾಂಗ್ ನೀವು ಲೈಕ್ ಪ್ರೊಸೆಸ್ ಇತ್ತು. ವೇರ್ ಯು ಬಾರ್ನ್ ಅಂಡ್ ಬಾಟ್ ಅಪ್ ಎಟ್ಸೆಟ್ರಾ? ಐ ವಾಸ್ ಬಾಟ್ ಅಪ್ ಇನ್ ಉಡುಪಿ. ಉಡುಪಿ. ಓಕೆ. ಸ್ಕೂಲಿಂಗ್ ಎಲ್ಲ ಅಲ್ಲೇ ಮಾಡಿದ್ದು. ಅಂಡ್ ಹೌದಾ? ದೆನ್ ಇಂಜಿನಿಯರಿಂಗ್ಗೆ ಮೈಸೂರು ಹೋದೆ ನಾನು. ದೆನ್ ಓಕೆ. ಐ ಮೂವ್ ಟು ಬ್ಯಾಂಗ್ಳೂರ್ ಫಾರ್ ವರ್ಕ್. ಹೌದಾ? ಓಕೆ. ನೀವು ಅಂದ್ರೆ ಎಷ್ಟು ವರ್ಷ ಆಯ್ತು ಬ್ಯಾಂಗ್ಳೂರ್ಗೆ ಬಂದೀಗ? 2014 ಅಲ್ಲಿ ಬಂದಿದ್ದು. ಸೊ ಐ ಥಿಂಕ್ 12 ಇಯರ್ಸ್ ನಾವು ಅನ್ಸುತ್ತೆ. ಓ, ಓಕೆ. ಅಂದ್ರೆ ಆಯ್ತು, ಅದು ಒಂದು ಸರ್ಕಲ್ ಆಯ್ತಲ್ಲ, ಒಂದು ಸರ್ಕಲ್ ಆಫ್ ಯಾ ಆಯ್ತು. ಯಾ ಅಂಡ್ ನಾವು ಆಲ್ಸೋ ಬ್ಯಾಂಗ್ಳೂರ್ has become like a second home now. ಯಾ ಲೈಕ್ ಫಾರ್ ಮೋಸ್ಟ್ ಪೀಪಲ್. ಅಂಡ್ ಅದೇ 12 ಇಯರ್ಸ್ ಅಂದ್ರೆ ಅದು ಆಯ್ತಲ್ಲ, ಅದೇನೋ ಹೇಳ್ತಾರಲ್ಲ, ಒಂದು ಇದ್ರ ತರಾನೇ ಆಯ್ತು. ಬಟ್ ಯಾ ಅಂಡ್ ಲೈಕ್ ಇವಾಗ ವೆನ್ ಐ ವೆನ್ ಐ ವಾಚ್ ಯುವರ್ ಶಾರ್ಟ್ ಫಿಲ್ಮ್, ಅದು ಸರ್ಕಲ್ ಆಫ್ ಲವ್ ನೋಡುವಾಗ ಫ್ಯೂ ಥಿಂಗ್ಸ್ ಟುಡ್ ಫಸ್ಟ್ ಆಫ್ ಆಲ್ ಅಂದ್ರೆ ಐ ಕಮ್ ಟು ದಟ್. ಬಟ್ ಬಿಫೋರ್ ದಟ್ ಐ ವಾಂಟ್ ಟು ನೋ ಲೈಕ್ ಇವಾಗ like first of all, see what drew you to filmmaking is one thing, obviously, but also I want to know, like, for someone who is like mostly for someone who has done engineering and has come to work, job ಬರ್ತಿರಲ್ಲ, like how do you make that shift? Because ಈ ಬ್ಯಾಕ್ ಸ್ಟೋರಿ ತುಂಬಾ ಜನದ್ದು ಇದೆ, ಇಂಜಿನಿಯರಿಂಗ್ ಅಂಡ್ ಯಾ ಕಾರ್ಪೊರೇಟ್ ಜಾಬ್ ಟು ಫಿಲ್ಮ್ ಮೇಕಿಂಗ್ ಅನ್ನೋದು ಇದೆ. ಅದು ಹೇಗಿರುತ್ತೆ ಅಂದ್ರೆ ಅದು ಯಾವಾಗ್ಲೂ ಒಂದು ಇರೋ ಒಂದು ಏನ್ ಹೇಳ್ತೀರಾ, ಒಂದು ಅಂಡರ್ ಲೇಯರ್ ಅಲ್ಲಿ ಇರೋ ಆಸೆ ಬಂದು ಅದು ಮ್ಯಾನಿಫೆಸ್ಟ್ ಆಗಕ್ಕೆ ಟೈಮ್ ತಗೊಳತ್ತಾ, ಅಥವಾ ಅದೇನಾದ್ರೂ ಒಂದು ಶಿಫ್ಟ್ ಆಗುತ್ತಾ, ಏನಾಗುತ್ತಾ? ಇಲ್ಲ ಆಕ್ಚುಲಿ ನನ್ನ ಕೇಸಲ್ಲಿ ಐ ಆಕ್ಚುಲಿ ಲವ್ಡ್ ಕಂಪ್ಯೂಟರ್ ಸೈನ್ಸ್. ಲೈಕ್ ಇವಾಗ್ಲೂ ಹೇಳ್ತೀನಿ, ನನ್ನ ಫಸ್ಟ್ ಲವ್ ಹ್ಮ್ ಕಂಪ್ಯೂಟರ್ ಸೈನ್ಸ್ ಅಂತ. ಹ್ಮ್. ಹೆಂಗೆ ಅಂದ್ರೆ ನೈನ್ತ್ ಸ್ಟ್ಯಾಂಡರ್ಡ್ ಇಂದಾನೇ ನಾನು ಕೋಡಿಂಗ್ ಸ್ಟಾರ್ಟ್ ಮಾಡಿದ್ದೆ. ಓ, ಓಕೆ. ಸೊ ಐ ಸೊ ಐ ನ್ಯೂ ದಟ್ 11th and 12th ಅಲ್ಲೂ PCMC ತಗೊಂಡಿದ್ದೆ. ಅಂಡ್ ಐ ಹ್ಮ್ ನ್ಯೂ ಲೈಕ್ ಕಂಪ್ಯೂಟರ್ ಸೈನ್ಸ್ ಹೋಗ್ತೀನಿ ಅಂತ. ಇವನ್ CET ಕೌನ್ಸಿಲಿಂಗ್ ಇದ್ದಾಗಲೂ ಐ ಹ್ಯಾಡ್ ಚಾಯ್ಸ್ ಬಿಟ್ವೀನ್ ಎಲೆಕ್ಟ್ರಾನಿಕ್ಸ್ ಅಂಡ್ ಕಂಪ್ಯೂಟರ್ ಸೈನ್ಸ್. ಅಂಡ್ ಐ ಎಂಡೆಡ್ ಹ್ಮ್ ಅಪ್ ಟೇಕಿಂಗ್ ಕಂಪ್ಯೂಟರ್ ಸೈನ್ಸ್. ಸೊ ಐ ಆಲ್ವೇಸ್ ನ್ಯೂ ಲೈಕ್ ಓಕೆ, ಕಂಪ್ಯೂಟರ್ ಸೈನ್ಸ್ ನಂಗೆ ಇಷ್ಟ. ದಿಸ್ ಇಸ್ ವಾಟ್ ಐ ಲವ್ ಡೂಯಿಂಗ್, ದಿಸ್ ಇಸ್ ವಾಟ್ ಐ ಗುಡ್ ಅಟ್, ಐ ಗೋ ಇನ್ ಹ್ಮ್ ದಿಸ್ ಅಂತ. ಆಲ್ಮೋಸ್ಟ್ ಅದೇ ಐ ಥಿಂಕ್ 4 years ಆಫ್ ಇಂಜಿನಿಯರಿಂಗ್ ಆಲ್ಸೋ ಐ ವಾಸ್ ಲೈಕ್ ಕಾನ್ಫಿಡೆಂಟ್ ಇದೇ ಮಾಡೋದು ಅಂತ. ಹ್ಮ್. ಇಂಜಿನಿಯರಿಂಗ್ ನನ್ನ ಫ್ರೆಂಡ್ಸ್ ಜೊತೆ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ದೆ. ಓಕೆ. So, and also during engineering, obviously you meet a lot of people. They make you watch a lot of movies, series. So, you're exposed to like so much content ಆ time ಅಲ್ಲಿ. That was also like ಒಂಥರ ಐ ಓಪನಿಂಗ್ ನಂಗೆ. ಓ ಶಿಟ್, ಇಷ್ಟೆಲ್ಲ ಇದೆ ಗುರು ಮೂವೀಸ್. ನಾವು ಬರೀ ಏನೋ ಎಂಟರ್ಟೈನ್ಮೆಂಟ್ ಗೆ ನೋಡ್ತಾ ಇದ್ವಿ, ಬಟ್ ದೇರ್ಸ್ ಮಚ್ ಮೋರ್ ಯು ಕ್ಯಾನ್ ಎಕ್ಸ್ಪ್ರೆಸ್ ಥ್ರೂ ಮೂವೀಸ್ ಅಂಡ್ ಆಲ್ ಆಫ್ ದಟ್. ಸೊ ಹ್ಮ್ ಅದೊಂದು ಪ್ಯಾಷನ್ ಬಿಲ್ಡ್ ಆಗಿತ್ತು ಇಂಜಿನಿಯರಿಂಗ್ ಟೈಮ್ ಅಲ್ಲಿ. ಹ್ಮ್ ಹ್ಮ್ ಸೊ ಐ ಹ್ಯಾಡ್ ಗ್ರೂಪ್ ಆಫ್ ಫ್ರೆಂಡ್ಸ್, ಅವ್ರ ಜೊತೆ ಕುತ್ಕೊಂಡು ಡಿಸ್ಕಸ್ ಮಾಡೋದು, ಅನಲೈಸ್ ಮಾಡೋದು ಫಿಲ್ಮ್ಸ್ ನ, ಜಸ್ಟ್ ಅದ್ ಲೈಕ್ ಹ್ಮ್ ಹಾಬಿ ತರ ತುಂಬಾ ಮಾಡ್ತಾ ಇದ್ದೆ. ಸೊ ದಟ್ ವಾಸ್ ಆಲ್ವೇಸ್ ದೇರ್, ಬಟ್ ಅದನ್ನ ಯಾವತ್ತೂ ನಾನು ಸೀರಿಯಸ್ ಆಗಿ ತಗೊಂಡಿರ್ಲಿಲ್ಲ. ಹ್ಮ್ ಹ್ಮ್ ಐ ಥಿಂಕ್ ಒನ್ಸ್ ಗ್ರಾಜುಯೇಟ್ ಆಗಿ ವೆನ್ ಐ ಕೇಮ್ ಅಂಡ್ ವರ್ಕ್ ಇನ್ IT ಜಾಬ್, ದಟ್ಸ್ ವೆನ್ ಐ ರಿಯಲೈಸ್ಡ್ ಯುನೋ ಕಂಪ್ಯೂಟರ್ ಸೈನ್ಸ್ ಕಲಿಯೋದಕ್ಕೂ ಕಂಪ್ಯೂಟರ್ ಸೈನ್ಸ್ ಮೇಲೆ ವರ್ಕ್ ಮಾಡೋದಕ್ಕೂ ಇಸ್ ಲೈಕ್ ಅ ಲಾಟ್ ಆಫ್ ಡಿಫರೆನ್ಸ್. ಡಿಫ್ರೆನ್ಸ್ ಅಂತ. ಅಂಡ್ what I saw in the IT job is not what I wanted to do for my whole life ಅಂತ ಆವಾಗ I ಹ್ಮ್. started feeling. ಓಕೆ. ಲಕ್ಕಲ್ಲಿ ಏನಾಯ್ತು ಅಂದ್ರೆ ದ ಸೇಮ್ ಗೈ ವಿತ್ ಹೂಮ್ ಐ ಮೇಡ್ ಅ ಶಾರ್ಟ್ ಫಿಲ್ಮ್ ಫಾರ್ ಇಂಜಿನಿಯರಿಂಗ್ ಅಲ್ಲಿ ಇದ್ದಾಗ, ಹ್ಮ್. he started a ad agency called Pan Orbit ಅಂತ. ಓಕೆ. So he also worked in Toyota for like a year, and then ಅವನಿಗೂ he realized corporate ಎಲ್ಲ ವರ್ಕೌಟ್ ಆಗಲ್ಲ ಅಂತ. And then he started ನೋಡೋಣ ಟ್ರೈ ಮಾಡೋಣ, ಲೆಟ್ ಸಿ ವೇರ್ ಇಟ್ ಗೋಸ್ ಅಂತ. He started this agency called Pan Orbit ಅಂತ. ಹ್ಮ್ So ಹ್ಮ್ I was in touch with him. So when my time came, ನಾನ್ ಇನಿಷಿಯಲ್ ಪ್ಲಾನ್ ಇದ್ದಿದ್ದು 2 ವರ್ಷ ಆದ್ಮೇಲೆ MS ಗೆ ಅಪ್ಲೈ ಮಾಡೋಣ,
US ಗೆಲ್ಲ ಹ್ಮ್ ಅಪ್ಲೈ ಮಾಡಿದ್ದೆ ನಾನು. ಹ್ಮ್ 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 But at that time I was filling those applications, I started questioning myself, Guru, ಇದನ್ನ ಮಾಡ್ಲೇಬೇಕಾ? I mean, is this the path that I ಹ್ಮ್ want to go to? The full existential crisis ಆಗೋಗಿತ್ತು ಆ ಟೈಮಲ್ಲಿ. ಹ್ಮ್ And that's when I spoke to him. ಈ ತರ ಹ್ಮ್ ನಡೀತಿದೆ. I'm passionate about films. Maybe I can do something in it. ನಂಗೆ ಗೊತ್ತಿಲ್ಲ. But I want to try it out. ನಿಂದು ಆಲ್ರೆಡಿ ಆಡ್ ಏಜೆನ್ಸಿ ಇದೆ ಅಲ್ವಾ? Let me come and join you guys and ನೋಡೋಣ ವರ್ಕ್ ಆಗುತ್ತೋ ಇಲ್ವೋ ಅಂತ. ಹ್ಮ್ ಹ್ಮ್ He was like, ಮಚ, I'll be frank with you, we are startup ಅಷ್ಟೇ, ಸೊ ನಿಮ್ ಪೇ ಹ್ಮ್ ಮಾಡಕ್ ಆಗಲ್ಲ ಅಂತ. ಅಲ್ಲೇ ಓಕೆ ಫೈನ್, ಇಟ್ಸ್ ಓಕೆ, ನಂಗೆ ಏನೋ ಸ್ವಲ್ಪ ಹ್ಮ್ ಸೇವಿಂಗ್ಸ್ ಇದೆ, ಫ್ಯೂ ಹ್ಮ್ ಮಂತ್ಸ್ ಆರ್ ಅಟ್ಲೀಸ್ಟ್ ಇಯರ್ ಹೆಂಗೋ ಮ್ಯಾನೇಜ್ ಮಾಡ್ಬೋದು, ನೋಡೋಣ ಅಂತ ಹೇಳ್ಬಿಟ್ಟು ಐ ಜಾಯಿನ್ ದೆಮ್. ಇನ್ಫ್ಯಾಕ್ಟ್ ಐ ಆಕ್ಚುಲಿ ಗಾಟ್ 2 ಯೂನಿವರ್ಸಿಟಿಯಿಂದ ಅಡ್ಮಿಷನ್ ಬಂದಿತ್ತು ನಂಗೆ. ಓಕೆ. ಸೊ ಇಟ್ ಬಿಕೇಮ್ ಅ ಬಿಗ್ ಹೆಡ್ ಏಕ್ ಟು ಕನ್ವಿನ್ಸ್ ಮನೆಯಲ್ಲಿ ಆಫ್ ಯುಎಸ್ ಕೋರ್ಸ್ ಹೋಗ್ತಾ ಇಲ್ಲ, ಕರಿಯರ್ ಚೇಂಜ್ ಮಾಡ್ತಿದೀನಿ ಅಂತ. ಇರೋ ಬಟ್ ಕೆಲ್ಸಾನು ಬಿಡ್ತಾ ಇದ್ದೀನಿ. ಬೇಸಿಕಲಿ ಯಾ ಇರೋ ಕೆಲಸ, ಒಳ್ಳೆ ಕೆಲಸ ಬಿಡ್ತಾ ಇದೀನಿ, ಕರಿಯರ್ ಚೇಂಜ್ ಮಾಡ್ತೀನಿ ದಟ್. ಬಟ್ ಲಕ್ಕಿಲಿ ಐ ಟೋಲ್ಡ್ ದೆಮ್, ನೋಡಿ ನಂಗೆ 1 ವರ್ಷ ಟೈಮ್ ಕೊಡಿ, ವರ್ಕ್ ಆಗಿಲ್ಲ ಅಂದ್ರೆ ನೆಕ್ಸ್ಟ್ ಇಯರ್ ಹೆಂಗಿದ್ರು MS ಅಪ್ಲೈ ಮಾಡ್ತೀನಿ, ಸಿಕ್ಕೇ ಸಿಗುತ್ತೆ. ಈ ವರ್ಷ ಸಿಕ್ಕಿದೆ ಅಂದ್ರೆ ನೆಕ್ಸ್ಟ್ ಇಯರ್ ಸಿಕ್ಕೇ ಸಿಗುತ್ತೆ. ಗಿವ್ ಮಿ ಲೈಕ್ 1 year ಟೈಮ್ ಟು ಫಿಗರ್ ದಿಸ್ ಔಟ್ ಅಂತ. They were like, okay, fine ಅಂತ. And then that's when I came and joined the agency Panorama. And then, yeah, been in the same field since then. But like, okay, then how did your ultimate transformation into film? Because ad agency is a good, entry point, right? But filmmaking itself is a different thing, ಅಲ್ಲ? ಅಂದ್ರೆ ಅದ್ರ ಕಡೆಗೆ ಹೇಗೆ? Yeah. Like, how did you take So, a steps towards that? ad agency ಅಲ್ಲೂ we were doing like videos, small, ಈ ads ಅದು ಇದು, wherever we can, we were doing videos where there was like an element of storytelling. ಬರೀ ಕಾರ್ಪೊರೇಟ್ ವಿಡಿಯೋಸ್ ಅದು ಇದು ಅಷ್ಟೇ ಅಲ್ದೇನು, we were doing a lot of other things as well. So that is where I learned all the tricks of the trade. Basically writing ಕಲ್ತೆ, and editing ಕಲ್ತೆ, so directing ಕಲ್ತೆ, ಎಲ್ಲ ಅಲ್ಲಿ ad agency ಅಲ್ಲಿ ಕಲ್ತಿದ್ದು ನಾನು. And but that is, I think 4.5 years into the ad agency, I realized, I have to experience other things like film ಅಲ್ಲಿ work ಮಾಡಬೇಕು. I want to see what it feels like. ಅಲ್ಲಿ ತನಕ we were doing sort of like low to medium budget corporate videos, ads, I wanted to experience, celebrities ಜೊತೆ, how will the, all those celebrity TVCs ಹೆಂಗಿರುತ್ತೆ, ದೊಡ್ಡ ದೊಡ್ಡ ಫಿಲ್ಮ್ಸ್ ಹೆಂಗ್ ಶೂಟ್ ಮಾಡ್ತಾರೆ. I wanted to experience all of that. So 2021 January ಅಲ್ಲಿ I left the agency. ಅದಾದ್ಮೇಲೆ ಫ್ರೀಲಾನ್ಸ್ ಆಗಿ ಐ ವರ್ಕ್ಡ್ ಇನ್ ವಿಡಿಯೋ ಪ್ರೊಡಕ್ಷನ್ ಹೌಸ್ 1 year, and then ಒಂದು ಯೂಟ್ಯೂಬ್ ಚಾನೆಲ್ ಅಲ್ಲಿ ಒಂದು 6 months ವರ್ಕ್ ಮಾಡಿದೆ. And then ಒಂದು ಫಿಲ್ಮ್ ಟೀಮ್ ಅಲ್ಲಿ ಆಸ್ ಅಸಿಸ್ಟೆಂಟ್ ಡೈರೆಕ್ಟರ್ I'm still working with them actually. 2023 May our team join ಆದೆ. Then they are based on schedule. ಕೆಲವು months I was working with them, ಕೆಲವು months I was working somewhere else. ಆ ತರ basically I've been all around the industry. With except TV ಬಿಟ್ಟು ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ನಾನು. Okay. So this journey kind of made me realize that okay, filmmaking is what I want to do eventually. Yeah. Andre, see, filmmaking is one thing, but also like, what about writing? Like, was that also something that you liked, or was it more from a director's point of view? So Anacharya anta ididu, that was my pen name even before. Like nan films ge interest iddakkinta ಮುಂಚೆನೆ I used the pen name as Anacharya, and I was writing blogs ಬರಿತಾ ಇದ್ದೆ, poems ಬರಿತಾ ಇದ್ದೆ, ಏನೇನೋ whatever short stories ಬರಿತಾ ಇದ್ದೆ. In fact, I clearly remember ನನ್ನ ಈ Jason Statham Transporter movies ಇದೆಯಲ್ವಾ, I don't know if you have watched it. Yeah, of course. So ಅದ್ರದ್ದು Transporter 1, 2, 3 ನೋಡ್ಬಿಟ್ಟು I was like so inspired that ನಾನು ಒಂದು Transporter 4 ಗೆ ಸ್ಟೋರಿ ಬರ್ದಿದ್ದೆ. So but it was like whatever, ಮಕ್ಕಳಾಟ ಆ ಟೈಮ್ ಅಲ್ಲಿ ಅಷ್ಟೇ. I never thought I would take this up as a career. So I was always doing that. And for me as a person, I like dialogue driven movies. Same. So where like writing is very important, and also in terms of the structure of the movie as well, like writing only, all of those things come into matter. So all of those things, when I started understanding filmmaking, I started analyzing, and I started realizing like writing is the most important part of filmmaking, because that will decide whether your film will work or not. In fact, ನನ್ನ ಹತ್ರ ಕೇಳ್ತೀರಾ ಅಂದ್ರೆ ನಾನು 90% ಸ್ಯಾಂಡಲ್ವುಡ್ ಅಲ್ಲಿರೋ ಸ್ಕ್ರಿಪ್ಟ್ಸ್ ರೈಟಿಂಗ್ ಸ್ಟೇಜ್ ಅಲ್ಲೇ ರಿಜೆಕ್ಟ್ ಮಾಡ್ತೀನಿ. Because I know that these movies won't work just from looking at the writing. So I'm always focused on learning writing and work agate, what makes a good film, what makes a bad film through the writing process. Correct. And also, I see you said that you like dialogue driven films, and that is also quite evident from Circle of Love kuda, alva?
And before Yeah. that, is this your first short film, or have you made any other ones before? Illa, written and directed by me. This is my first short film. Oh, okay. You Bari worked. You assistant worked. director ಆಗಿ Hmm. yeah, that way I've worked on many Oh, okay. films and short films and all that. But written and directed by me. This Okay. is my first short film. Okay, fine. And then about the film. Okay, I have a bunch of questions, but to start off, to someone who hasn't watched your short film yet, ಅಥವಾ ಅದ್ರ ಬಗ್ಗೆ ಗೊತ್ತೇ ಇಲ್ಲ ಅಂದ್ರೆ ಸುಮ್ಮನೆ like what would be your 30 second say elevator pitch about it, just to introduce someone to what you have made ಅಂದ್ರೆ what would you say? So I would say, like, when you're breaking up in a relationship, when you hate the other person, it's very easy to break up. But when you don't hate the other person, that's like the most hardest thing ever. And here, Nam Ibro characters, so they are in that situation because of some external reason. They are supposed to break up, and it's not because our Ibro hate ಮಾಡ್ತಿದ್ದಾರೆ, or Ibro toxic ಇದ್ದಾರೆ, or anything like. They don't have any reason between each other to break up. ಯಾವುದೋ ಒಂದು external reason ಗೆ they are breaking up. And yeah, so how they deal with that is the story basically. Hmm. It is because and Andre, in see, this idea itself of not hating another person during a breakup is a very matured idea in its essence, alva. Because also Yeah, as a writer or as a storyteller, it is always easy to go to the extremes, to explore the extremes or exaggerate it. ಅಲ್ಲ, ಇವಾಗ ಒಂದು absolute betrayal ಬಗ್ಗೆ ಬರೆಯೋದ್ರಲ್ಲಿ ತುಂಬಾ ಜ್ಯೂಸ್ ಇರುತ್ತೆ. yeah, ಅದು yeah. ನೀವು ಏನದೊಂದು ಓಕೆ ಯು ಹ್ಯಾವ್ ಅ ಕಾನ್ಸೆಪ್ಟ್ ಇನ್ ಮೂವಿ ವೇರ್ ದೇರ್ ಆನ್ ಅ ಫೈನಲ್ ಡೇಟ್, ರೈಟ್? ದಟ್ ಇಸ್ ನಾಟ್ ಇವನ್ ಅ ಬ್ರೇಕಪ್ ಡೇಟ್. ಐ ಥಿಂಕ್ ದ ಬ್ರೇಕಪ್ has happened. This is almost like a closure date, Yeah, right? So yeah. that could have been a very violent episode. ಅಂದ್ರೆ ನಾನು ಹೇಳ್ತಿರೋದು ರೈಟಿಂಗ್ ಸ್ಟೇಜಸ್ ಸರಿ, ನೀವು ಐಡಿಯಾನಲ್ಲೇ ಅಲ್ಲಿ ತಗೊಂಬೋದಿತ್ತಲ್ಲ. ಇದು ತುಂಬಾ Yeah. exaggerated. And also see, another thing I commend you for is because there are a lot of easy ways to take ಅದೆಲ್ಲ ಶಾರ್ಟ್ ಫಿಲ್ಮ್ ಕಾಂಟೆಂಟ್ ಅಲ್ಲಿ ಓಡುತ್ತೆ ಕೂಡ. ಸ್ಟೀರಿಯೋ ಟೈಪಿಂಗ್ ಮಾಡೋದು ಅಲ್ವಾ, ಅದೆಲ್ಲ ಇದೆ. ಯು ನೋ Yeah. ಟಾಕಿಂಗ್ ಅಬೌಟ್, ವಿಚ್ ಇಸ್ ವೆರಿ ಎವಿಡೆಂಟ್ ಇನ್ ಮೋಸ್ಟ್ ಶಾರ್ಟ್ ಫಿಲ್ಮ್ಸ್ ವಿ ಸಿ. ಸೊ ಹೌ ಡಿಡ್ ಯು ಮೇಕ್ ದಿಸ್ ಚಾಯ್ಸ್ ಟು ಸ್ಟೇ ಅವೇ ಫ್ರಮ್ ಆಲ್ ದಿಸ್ ಅಂಡ್ ಪಿಕ್ ದಿಸ್ ಐಡಿಯಾ? ಆಮೇಲೆ ಹೆಂಗ್ ಡೆವಲಪ್ ಮಾಡಿದ್ರಿ ಅಂತ, ಬಟ್ ಆ ಐಡಿಯಾ ಹೆಂಗ್ ಪಿಕ್ ಮಾಡಿದ್ರಿ? Yeah, I mean, just like you said, stereotyping and all of those things are already running in other short films. So ಹ್ಮ್ my whole point was, okay, ನಂಗೆ ಏನ್ ಡಿಫ್ರೆಂಟ್ ಮಾಡ್ಬೋದು, what kind of different perspective can I bring? ಒಂದು ಹ್ಮ್ ಇನ್ನೊಂದು, ಐ ಫೀಲ್ ಲೈಕ್ ಈ ತರ ಮೆಚೂರ್ಡ್ ಕ್ಯಾರೆಕ್ಟರ್ಸ್ ಇಬ್ರು ಬ್ರೇಕಪ್ ಆಗೋದು ಎಲ್ಲೂ ಎಕ್ಸ್ಪ್ಲೋರ್ ಮಾಡೇ ಇಲ್ಲ. ಹ್ಮ್ ಹ್ಮ್ ಯೂಶುವಲಿ ಇಟ್ಸ್ ಏನೋ ಬಿಟ್ರೇಯಲ್ ಆಗುತ್ತೆ, ಇಲ್ಲ ಏನೋ ಟಾಕ್ಸಿಕ್ ಇರ್ತಾರೆ, ದಟ್ಸ್ ವೈ ದೇ ಬ್ರೇಕಪ್ ಆರ್ ಸಮಥಿಂಗ್ ಲೈಕ್ ದಟ್. ಆ ತರನೇ ಇರುತ್ತೆ ವಾಟ್ ಎವರ್ ಯು ಸಿ. ಆರ್ ಏನೋ ಯಾರ್ದೋ ಒಬ್ರು ಡೆತ್ ಆಗುತ್ತೆ, ಸಡನ್ಲಿ ಯು ಹ್ಮ್ ರಿಯಲೈಸ್ ದಟ್ ಪರ್ಸನ್ ಇಸ್ ನಾಟ್ ದಟ್, ಇಟ್ಸ್ ಜಸ್ಟ್ ಅ ಗೋಸ್ಟ್. ಅದಂತೂ ನೋಡಿ ನೋಡಿ ಬೇಜಾರಾಗೈತೆ ನನಗೆ. ಸೊ ಐ ವಾಂಟ್ ಟು ಗೆಟ್ ಔಟ್ ಆಫ್ ಆಲ್ ದೋಸ್ ಕ್ಲೀಶೇಸ್ ಅಂಡ್ ಕ್ರಿಯೇಟ್ ಸಮಥಿಂಗ್ unique which is and new for the audience. And this is something that I have experienced myself. Mutual ಹ್ಮ್ breakup ಅಂತ ನಾವ್ ಏನ್ ಹೇಳ್ತೀವಿ, something that I have True, experienced myself. And I realized ಯಾರು ಇದ್ರ ಬಗ್ಗೆ ಮಾತಾಡ್ತಿಲ್ಲ, ಯಾರು ಇದ್ರ ಬಗ್ಗೆ ಬರಿತಾ ಇಲ್ಲ. So why not I do it. true. Because it is very relatable. ನೀವು ಹೇಳ್ದಂಗೆ it is very unique to watch it on screen, but this is what happens in most relationships. Most relationships ಅಲ್ಲಿ ನಿಮ್ಗೆ absolute betrayal, death, imagination, Hmm. cancer ಏನು ಇರಲ್ಲ ಅಲ್ವಾ? It is Yeah, yeah. basically. And also one more thing is also because when we make a film or even write anything with regards to the ending of any relationship, we write it like a means to an end ತರ ಅಲ್ವಾ, like it ends and something fresh starts ಅಂತ. But the feeling that your film gives out is no, ಅಂದ್ರೆ ಅದು ಹಾಗಲ್ಲ. Even when it ends, it still remains. It is not. I think that was also one of the things that you explored, because the whole conversation Yeah, mentions that. ಅಲ್ಲ, ಸೊ yeah, ಅಂದ್ರೆ yeah. ಇದು ಹೇಗ್, ಲೈಕ್ ಹೌ ಡಿಡ್ ಯು ಲೈಕ್ ಓಕೆ. ಅಂಡ್ ಇದಕ್ಕೆ ಅನದರ್ ಥಿಂಗ್ ಐ ವಾಂಟ್ ಆಸ್ಕ್, ಬಿಕಾಸ್ ಅನದರ್ ಥಿಂಗ್ ನಿಮ್ದು ನೋಡಿ ನನ್ಗೆ ಏನ್ ಅನ್ಸಿದ್ದು ಅಂದ್ರೆ, ದಿಸ್ ಇಸ್ ಅ ವೆರಿ ಅರ್ಬನ್ ಸ್ಟೋರಿ, ರೈಟ್? ದಿಸ್ ಇಸ್ ಅ ವೆರಿ, ಅಂಡ್ ಐ ರಿಯಲಿ ಥಿಂಕ್ ಅದ್ರದ್ದು ತುಂಬಾ ಕಮ್ಮಿ ರೆಪ್ರೆಸೆಂಟೇಷನ್ ಇದೆ ನಮ್ಮಲ್ಲಿ ಅಂತ. ಅದು ಅಂದ್ರೆ ಸಿ ಅಗೇನ್ ಫಿಲ್ಮ್ಸ್ ಅಲ್ಲಿ ಕೂಡ ಸೇರಿ ನಾನು ಹೇಳ್ತಿರೋದು, ನಮ್ಮಲ್ಲಿ ಏನಾಗ್ಬಿಟ್ಟಿದೆ ಅಟ್ Yeah, ಲೀಸ್ಟ್ ಇವಾಗ, ವಿ ಶುಡ್ ಆಲ್ ಬಿ ರೂಟೆಡ್, ವಿ ಶುಡ್ ಆಲ್ ಗೋ ಬ್ಯಾಕ್ ಟು ಅವರ್ ರೂಟ್ಸ್ ಅಂಡ್ ಮೇಕ್ ಫಿಲ್ಮ್ಸ್, ಓಕೆ, ಬಟ್ ವೇರ್ ವಿ ಆರ್ ಲಿವಿಂಗ್ ಅದ್ರ ಬಗ್ಗೆ ವಿ ಡೋಂಟ್ ಸಿ ಎನಿಥಿಂಗ್, ಅಲ್ವಾ? yeah, yeah. ಬಟ್ ದಿಸ್ ಈಸ್ ಅವರ್ ರಿಯಾಲಿಟಿ. ನೀವು ಇವಾಗ ಎನಿ ಸಿಟಿನಲ್ಲಿ ಇದ್ರೆ, ಇವಾಗ ನಾನ್ ಬ್ಯಾಂಗ್ಳೂರಲ್ಲಿ ಇರೋದಕ್ಕೆ ನಾನು ಬ್ಯಾಂಗ್ಳೂರ್ ಬಗ್ಗೆ ಹೇಳ್ತಿದ್ದೀನಿ. ದಿಸ್ ಈಸ್ ದ Yeah. ಕೈಂಡ್ ಆಫ್ ರಿಯಾಲಿಟೀಸ್ ದಟ್ ವಿ ಲಿವ್ ಇನ್. ಇಟ್ ಇಸ್ ನಾಟ್ ಇವಾಗ ನಾವು ಬ್ಯಾಂಗ್ಳೂರ್ ಅಂದಿದ ತಕ್ಷಣ ನಾವು
ಕಾಟನ್ ಪೇಟೆ ಮತ್ತೆ ಇದಕ್ಕೆ ಹೋಗ್ಬಿಟ್ಟು ಅಲ್ಲೊಂದು ರೌಡಿಸಮ್ ಕಾನ್ಸೆಪ್ಟ್, ಕಲಾಸಿ ಪಾಳ್ಯ. ಕಲಾಸಿಪಾಳ್ಯ, ತಿಗ್ಲರ್ಪೇಟೆ, ಅದೇ ಅಲ್ಲ ಇದು ಅದು ಇತ್ತನ ಒಂದ್ ಕಾಲದಲ್ಲಿ, ಇವಾಗ ಮುಂದಕ್ಕೆ ಹೋಗ್ಬಿಟ್ಟಿದೆ ಅಲ್ವಾ. ಈ ರೆಪ್ರೆಸೆಂಟೇಷನ್ Yeah, ಇದೆ, ಅಂಡ್ ದಟ್ ಈಸ್ ಗುಡ್ ಅಲ್ಲ. ಲೈಕ್ ವೈ ಡು ವಿ ಆಲ್ವೇಸ್ ಹ್ಯಾವ್ ಟು ಗೋ ಬ್ಯಾಕ್ ಟು ಯುನೋ, ಅಂದ್ರೆ ಇವಾಗ ಒಂದ್ ಜಾಗದಿಂದ ಒಂದ್ ಜಾಗಕ್ಕೆ ಯು ಮೂವ್ ಟು ಫಾರ್ ಸಮ್ ಕೈಂಡ್ ಆಫ್ ಬೆಟರ್ಮೆಂಟ್, ಅಂಡ್ ವೆನ್ ದಟ್ ಬೆಟರ್ಮೆಂಟ್ ಹ್ಯಾಪನ್ಸ್ ಇಟ್ ಕಮ್ಸ್ ವಿತ್ ಬೆಟರ್ ಪ್ರಾಬ್ಲಮ್ಸ್ and lot of other things yeah, yeah. which we totally sideline and go back to the things. In that way, it was really refreshing to see that. Yeah, yeah. ಇನ್ಫ್ಯಾಕ್ಟ್ ಇಫ್ ಯು ನೋಡಿದ್ರೆ ನಾವು ಕನ್ನಡ ಮೂವೀಸ್ ಬ್ಯಾಂಗ್ಳೂರ್ನ ಚೆನ್ನಾಗಿ ತೋರಿಸಿಲ್ಲ. ಯು ಸಿ ಬ್ಯಾಂಗ್ಳೂರ್ ಡೇಸ್ ಅಲ್ಲಿ ಬ್ಯಾಂಗ್ಳೂರ್ ಚೆನ್ನಾಗಿ ತೋರಿಸಿದ್ದಾರೆ ಬೆಂಗಳೂರಿಗಿಂತ. ನಿಜ ಇಟ್ಸ್ ನಿಜ ಮಲಯಾಳಂ ನಿಜ. ಮೂವಿ. ಅಂಡ್ ರೀಸೆಂಟ್ಲಿ ತಮಿಳ್ ಫಿಲ್ಮ್ಸ್ ನೋಡ್ತಾ ಇದ್ದೆ, ಇಮೈಕ ನೋಡಿಗಳು ಅಂತ ಒಂದು ಫಿಲ್ಮ್ ಇದೆ, ಅಂಡ್ ದೆನ್ ಒನ್ ಮೋರ್ ಯಾವ್ದೋ ಇನ್ನೊಂದು ಫಿಲ್ಮ್ ಇದೆ ವಿತ್ ಜಯಂ ರವಿ ಅಂಡ್ ಇವಳು ಯಾರು ನಿತ್ಯ ಮೆನನ್. ದಟ್ ಇಸ್ ಆಲ್ಸೋ ಸೆಟ್ ಇನ್ ಬ್ಯಾಂಗ್ಳೂರ್. ದೇ ಹ್ಯಾವ್ ಶೋನ್ ಬ್ಯಾಂಗ್ಳೂರ್ ಮಚ್ ಬೆಟರ್ ದನ್ ಎನಿ ಕನ್ನಡ ಫಿಲ್ಮ್. ಲೈಕ್ ನಾವಿರೋ ಜಾಗ, ನಾವಿರೋ ಸ್ಟೋರೀಸ್, ನಾವ್ ಎಕ್ಸ್ಪೀರಿಯನ್ಸ್ ಮಾಡಿರೋ ಸ್ಟೋರೀಸ್ ನಾವು ತೋರಿಸಿದ್ರೆ ಮತ್ತೆ ಯಾರು ತೋರಿಸ್ಬೇಕು? ವೈ ಶುಡ್ ವಿ ವೇಟ್ ಫಾರ್ ಅದರ್ಸ್ ಟು ಶೋ ಆರ್ ಸ್ಟೋರೀಸ್? ಎಕ್ಸಾಕ್ಟ್ಲಿ. ಇವನ್ ಎಷ್ಟೊಂದು ಇದು ಲಿಟಲ್ ಹಾರ್ಟ್ಸ್ ಅಂತ ತೆಲುಗು ಫಿಲ್ಮ್ ಇದೆ ಅಲ್ಲ, ಅದ್ರಲ್ಲಿ ಎಂಡಿಂಗ್ ಅಲ್ಲಿ ದೇ ಎಂಡ್ ಇಟ್ ಬಿಕಾಸ್ ದೇ ಮೂವ್ ಟು ಬ್ಯಾಂಗ್ಳೂರ್. ಆಲ್ಮೋಸ್ಟ್ ಒಂದು ಲಿಬರೇಟಿಂಗ್ ಎಕ್ಸ್ಪೀರಿಯನ್ಸ್ ತರ ತೋರಿಸಿದ್ದಾರೆ. ನಾವ್ ಇದನ್ನ ಇಲ್ಲಿ ಒಂಥರ ಕ್ಲಾಸ್ಟ್ರೋಫಾಬಿಕ್ ಎಕ್ಸ್ಪೀರಿಯನ್ಸ್ ತರಾನೇ ತೋರಿಸ್ತೀವಿ ಬರೀ. ಅದೇ ಅದೇ ಲೈಕ್ ಅದೇ ದಟ್ಸ್ ವಾಟ್ ರೂಟೆಡ್ ಅಂತ ಹೇಳ್ಬಿಟ್ಟು ಎಲ್ಲರೂ ಬರೀ ವಿಲೇಜ್ ಹೋಗ್ತಿದ್ದಾರೆ, ವಿಚ್ ಇಸ್ ಫೈನ್, ದೋಸ್ ಸ್ಟೋರೀಸ್ ಆರ್ ಆಲ್ಸೋ ನೆಸೆಸರಿ ಟು ಬಿ ಟೋಲ್ಡ್, ಬಟ್ ದಟ್ ಡಸಂಟ್ ಶೋ ದ ಕಂಪ್ಲೀಟ್ ಸ್ಟೋರಿ ಆಫ್ ಕರ್ನಾಟಕ. ಲೈಕ್ ನಾವು ಬರೀ ಇವಾಗ ಐ ಆಮ್ ಶೂರ್ ದಿಸ್ ಸ್ಟೋರಿ ವಾಟ್ ಐ ಹ್ಯಾವ್ ರಿಟನ್ ಇಟ್ಸ್ ನಾಟ್ ಜಸ್ಟ್ ರಿಲೇಟಬಲ್ ಟು ಬ್ಯಾಂಗ್ಳೂರ್ ಪೀಪಲ್. ಇವನ್ ಸೇ ಹುಬ್ಳಿ ಧಾರವಾಡ, ಬ್ಯಾಂಗ್ಳೂರ್, ಆರ್ ಇವನ್ ಲೈಕ್ ಅದರ್ ಟೈರ್ 2 ಸಿಟೀಸ್ ಅಲ್ಲೂ ಇದು ರಿಲೇಟ್ ಆಗುತ್ತೆ, ಮೈಸೂರಲ್ಲೂ ರಿಲೇಟ್ ಆಗುತ್ತೆ. ಬಿಕಾಸ್ ದೇ ಆಲ್ಸೋ undergone something like this. ಎಕ್ಸಾಕ್ಟ್ಲಿ. ಅಲ್ಲ, ರಿಲೇಟ್ ಡೆಫಿನೆಟ್ಲಿ ಎಲ್ರಿಗೂ ಆಗುತ್ತೆ, ಬಟ್ ಅಂದ್ರೆ ವೆನ್ ಯುವರ್ ಸ್ಟೋರಿ ಸೆಟ್ ಸಮ್ವೇರ್ ದಟ್ ಆಲ್ಸೋ ಕ್ಯಾಪ್ಚರ್ಸ್ ದಿ ಸರೌಂಡಿಂಗ್ಸ್ ಅಂಡ್ ದಿ ಅಟ್ಮಾಸ್ಫಿಯರ್ ಅಲ್ಲ. ಅಂಡ್ ಆಲ್ಸೋ ದಿ ಥಿಂಗ್ ಅಬೌಟ್ ದ ರೂಟೆಡ್ ಅಥವಾ ಅದ್ರ ಬಗ್ಗೆನೂ ನಾನು ಹೇಳ್ತೀನಿ. ಅದೇ ಇಟ್ ಇಸ್ ವೆರಿ ಟ್ರೂ, ವಿ ಹ್ಯಾವ್ ಟು, ಬಟ್ ಎವ್ರಿ ಒನ್ಸ್ ರೂಟ್ಸ್ ಡೋಂಟ್ ಗೋ ಬ್ಯಾಕ್ ಟು ರೂರಲ್ ಸೆಟ್ಟಿಂಗ್ ಓನ್ಲಿ ಅಲ್ಲ. ಇವಾಗ ನಂದು ಇಲ್ಲೋ ಇಲ್ಲ, ನನ್ ರೂಟೇ ಬೆಂಗಳೂರು, ನಾ ಏನ್ ಮಾಡೋದ ನಮ್ದು ಇವಾಗ ಅದೇ ಇದೇ ನಮ್ ಕನೆಕ್ಟ್ ಆಗದೆ. ಇವಾಗ ನಾನು ಫೋರ್ಸಿಬಲಿ ಒಂದು 5 ಜನರೇಷನ್ಸ್ ಮೊದ್ಲಾಗ ಹುಡುಕ್ಬೇಕಷ್ಟೇ, ಯಾವ ಊರಿತ್ತು ಅಲ್ಲಿ ನಮ್ದೇನಿತ್ತು ಅಂತ. ಅದೇ ಬಟ್ ಅಂದ್ರೆ ಇವನ್ ಇಫ್ ಯು ಫೈಂಡ್ ಔಟ್ ದಟ್ ಈಸ್ ನಾಟ್ ವಾಟ್ ಐ ಗ್ರೂ ಅಪ್ ವಿತ್, ಸೊ ದಟ್ ವಿಲ್ ನೆವರ್ ಬಿ ಮೈ ರೂಟ್, right? ಅಂದ್ರೆ historically it might have been but for my existence it makes no sense. So ಆತರ there is a lot of things which are not at all explored. ನೀವು ಹೇಳಿದ್ ಕರೆಕ್ಟ್. ಇವಾಗ ಬೇರೆ ಭಾಷೆಗಳಲ್ಲಿ ತೋರಿಸ್ತಾರೆ. ಹೇಳಿ. And like in this ನನ್ನ ಶಾರ್ಟ್ ಫಿಲ್ಮ್ ಅಲ್ಲೂ specifically the road traffic scenes and all are shot in Jayanagar, and that's because I've been in Jayanagar for like 10-12 years. I love that space. ನಂಗೆ ಆ ಸ್ಪೇಸ್ ನಾನು ಸ್ಕ್ರೀನ್ ತೋರಿಸ್ಬೇಕಿತ್ತು, ಸೊ ಐ ಚೋಸ್ ದಟ್ ಪರ್ಟಿಕ್ಯುಲರ್ ರೋಡ್. ಆ ರೋಡ್ ಅಲ್ಲಿ ಆ ಸ್ಟ್ರೀಟ್ ಲೈಟ್ಸ್ ಇರೋ ರೋಡೇ ಬೇಕು ನನಗೆ, where it will look so good on screen and nobody else has shown it, so I will show it ಅಂತ ಹೇಳ್ಬಿಟ್ಟೆ ಮಾಡಿರೋದು. Absolutely. In a way it's a tribute to the place where I've been in for the last 12 years also. ಎಕ್ಸಾಕ್ಟ್ಲಿ. ಇವಾಗ ನೀವು JSS ಆಡಿಟೋರಿಯಂ ಹತ್ರ ಎಲ್ಲ ಮಾಡಿದಿರಲ್ಲ, ದಟ್ ಈಸ್ ಲೈಕ್ 2 streets away from where I am, ಅಂಡ್ ಅದು ಗೊತ್ತಾಗುತ್ತೆ. ದಟ್ ಈಸ್ ಅದೇ ಅದನ್ನ ನೋಡಿದ ತಕ್ಷಣ ಗೊತ್ತಾಗ. ಇವನ್ ಇಫ್ ಯು ಡೋಂಟ್ ಮೆನ್ಷನ್, ನೀವು ಡೈಲಾಗ್ ಅಲ್ಲಿ ಏನೋ ಹೇಳಲ್ಲ, ಬಟ್ ಅದು ಅದಕ್ಕೆ ಅಟ್ಮಾಸ್ಫಿಯರ್ ಕ್ಯಾಪ್ಚರ್ ಆಗುತ್ತೆ. ಬಟ್ ವೆನ್ ದಟ್ ಇಸ್ ಡನ್ ವೆಲ್, ಅಂಡ್ ಆಲ್ಸೋ the conversation between the characters, and also like how they are being matured about it, but still a pain conscious. This is the urban reality, whether you like it or not, alwa. Iವಾಗ ಒಂದು ಹೇಳ್ತಾರಲ್ಲ, I am not poor, I am urban poor. It is urban poverty ಅಂತ. That is the truth, right? The same way ನಾನು ಊಟಕ್ಕಿಲ್ಲ ಅಂತಲ್ಲ, ಬೈಕ್ ಪೆಟ್ರೋಲ್ಗೆ ಇಲ್ಲ ಅಂತಂಗೆ. No, and like ನಮ್ಗಿರೋ ಎಕ್ಸ್ಪೋಜರ್ಗೆ, ನಮ್ಗಿರೋ media exposure-ಗೆ, the kind of debates that we see online, once you cross like 24-25, you start realizing, oh, ಏನ್ toxic behavior, ಏನ್ non-toxic behavior. You stop like being bad to each other. The kind of relationships you have also matures, and you won't have that. I mean, obviously there will be some people who are like betrayal or the extreme cases ಎಲ್ಲ ಮಾಡ್ತಾರೆ. But I felt like, at least around me, I felt like people maturing. As I was maturing, I felt like people around me also maturing. The kind of relationship they have also mature ಆಗ್ತಾ ಇದೆ. ಸೊ ಈ ತರ ಮೆಚೂರ್ ಆಗಿರೋ ರಿಲೇಶನ್ಶಿಪ್ಸ್ ಯಾಕೆ ರೆಪ್ರೆಸೆಂಟ್ ಮಾಡ್ತಿಲ್ಲ ಯಾರು ಸ್ಕ್ರೀನ್ ಅಲ್ಲಿ? ಸೊ ವೈ ನಾಟ್ ಐ ಬ್ರಿಂಗ್ ಇಟ್ ಔಟ್. Correct. The idea behind. And also these kind of relationships, if you think about it, have great cinematic value because they are actually much more painful. Right? ಇವಾಗ because how you started, ನೀವು ಸ್ಟಾರ್ಟ್ ಆದಾಗ ಹೇಳಿದ್ರಿ, if you hate someone it is easy to break up ಅಂತ. That is a short way, ಅದು ಬೇಗ ಹೋಗ್ಬಿಡುತ್ತೆ.
You can hate someone Yeah. for, but when this kind of thing happens, it is more difficult because it stays with you. And ಅದಕ್ಕೆ ತುಂಬಾ ವ್ಯಾಲ್ಯೂ ಇದೆ. ಬಟ್ ಅದೇ ಬಿಕಾಸ್ ಇಟ್ ಇಸ್ ನಾಟ್ ರೆಪ್ರೆಸೆಂಟೆಡ್ ದಟ್ ಮಚ್ ಇನ್ ಸಿನಿಮಾ, ಅದು ತುಂಬಾ ಜನಕ್ಕೆ, ಅದಕ್ಕೆ ನಾನು ನಿಮ್ಮನ್ನ ಕೇಳಿದ್ದು, ತುಂಬಾ ಜನಕ್ಕೆ ಅದು ರೈಟಿಂಗ್ ಸ್ಟೇಜ್ ಅಲ್ಲೇನೆ ಇದಕ್ಕೆ ಸಿನಿಮಾಟಿಕ್ ವ್ಯಾಲ್ಯೂ ಇಲ್ಲ ಅಂತ ಅನ್ಸ್ಬೋದಲ್ಲ. ಅಂದ್ರೆ ಏನಿದೆ, ಅವ್ನ್ ಫೈಟೇ ಮಾಡ್ತಿಲ್ಲ Yeah. ಅವಳಿಗೋಸ್ಕರ. ಇವಾಗ ನೋಡಿ ಅದೆಲ್ಲ ಇದೆ ಅಲ್ಲ, ನಾವು ಅವ್ನ್ ಫೈಟೇ ಮಾಡ್ತಿಲ್ಲ ಅವಳಿಗೋಸ್ಕರ, Yeah. ಅವ್ನೇನಾದ್ರೂ ಮಾಡ್ಬೇಕಿತ್ತು. ಬೈ Yeah. ದಟ್ Because ಥಾಟ್ ಮೈಟ್ ಕಮ್. in my head, he has done all of that. ಹ್ಮ್ ಎಲ್ಲ ಹ್ಮ್ ಮಾಡ್ಬಿಟ್ಟು they have decided, okay, it's not gonna go anywhere ಅಂತ. ಹ್ಮ್ And ಇನ್ನೊಂದು ಕಾನ್ಫಿಡೆನ್ಸ್ ನಂಗಿದ್ದು ಬಿಕಾಸ್ ಆಫ್ ಫಿಲ್ಮ್ಸ್ ದಟ್ ಐ ವಾಸ್ ಇನ್ಸ್ಪೈರ್ಡ್ ಬೈ, ಲೈಕ್ ಬಿಫೋರ್ ಟ್ರೈಲಜಿ ಅಂತ ಇದೆ, 3 ಫಿಲ್ಮ್ಸ್, ಬಿಫೋರ್ ಸನ್ಸೆಟ್, ಬಿಫೋರ್ ಸನ್ರೈಸ್, ಬಿಫೋರ್ ಯಾ ಮಿಡ್ನೈಟ್ ಆಫ್ ಅಂತ. ಕೋರ್ಸ್. ಹೌದು, And all films, it's just two people talking. ಎಕ್ಸಾಕ್ಟ್ಲಿ. But you can't see your away from the screen. Like ಯಾವತ್ತು you won't, when you're watching it, you won't feel like ಗುರು ಬೋರ್ ಆಗ್ತಿದೆ, ಕಾನ್ವರ್ಸೇಷನ್ ಬರೀ ಮಾಡ್ತಿದ್ದಾರೆ ಅನ್ಸೋದೇ ಇಲ್ಲ. ಆ ಮೂರ್ ಹೌದು. ಫಿಲ್ಮ್ ಕೂತ್ಕೊಂಡು ನೋಡ್ತೀರಾ ನೀವು. ಹ್ಮ್ So like, okay, let me try that. ಕನ್ನಡದಲ್ಲಿ I will try that. Why ಹ್ಮ್ not have just two characters one night ಅಲ್ಲಿ? And it also, business sense also it makes sense, because ನಾನು ಬರೆಯುವಾಗ I was like, one night ಅಲ್ಲಿ ಶೂಟ್ ಆಗ್ಬೇಕು, ಇಬ್ಬರೇ ಕ್ಯಾರೆಕ್ಟರ್ಸ್, ಜಾಸ್ತಿ ಲೊಕೇಶನ್ಸ್ ಇರಬಾರ್ದು, so ಹ್ಮ್ that I can do it in ಹ್ಮ್ the most economical way. But obviously when I was breaking down ಎಲ್ಲ ಮಾಡಿದಾಗ ಗೊತ್ತಾಯ್ತು 2 ನೈಟ್ ಶೂಟ್ ಮಾಡ್ಬೇಕು ಅಂತ. But the whole point was that ಬರೀ ಹ್ಮ್ ಇಬ್ರು ಕ್ಯಾರೆಕ್ಟರ್ಸ್, ಜಾಸ್ತಿ ಪ್ಲಾಟ್ ಟ್ವಿಸ್ಟ್ ಏನೂ ಇಲ್ಲ, ಬರೀ ಕಾನ್ವರ್ಸೇಷನ್ ಇಟ್ಕೊಂಡು can I keep the audience's attention? That is the challenge I kept for myself. ಓಕೆ. ನಂಗೆ ಗೊತ್ತು 2 ನಿಮಿಷ ಏನೋ ಪ್ಲಾಟ್ ಟ್ವಿಸ್ಟ್ ಅಂದ್ರೆ people will sit and watch, but that's not what I wanted. Through ಏನೋ Correct. ಪ್ಲಾಟ್ ಟ್ವಿಸ್ಟ್ ಇಲ್ಲ, I want you to believe in the chemistry of this. I want you to believe in the I want you to root for the characters without having plot twist, without having ದೊಡ್ಡ ಟ್ರಾಜಿಡಿ ಗಿಜಿಡಿ ಏನು ಇಲ್ದೇನೆ. Can you feel for the characters? That was the challenge when I was writing. True. And also when you spoke about conversation based movies or dialogue heavy movies, even I agree with you, because ನನಗೂ ತುಂಬಾ ಇಷ್ಟ. The Before series ಆಗ್ಲಿ, even if you watch like 500 Days of Summer ಅಲ್ಲ, Yeah. there is ಅಂದ್ರೆ ಅದ್ರಲ್ಲಿ ಇದೆ ಬೇರೆ, ಬಟ್ ಆಲ್ಸೋ ಅಂದ್ರೆ ಮೋಸ್ಟ್ ಆಫ್ ದೆಮ್ ದೇ ಆರ್ ವೆರಿ, ಅಂಡ್ ಇವನ್ ಇನ್ನ ಈ ಲವ್ ಸ್ಟೋರೀಸ್ ಬಿಟ್ರುನು, ಇವಾಗ ಫಾರ್ ಎಕ್ಸಾಂಪಲ್ ರೀಸೆಂಟ್ಲಿ there came a film called Nuremberg ಅಂತ ಬಂತು, about the World War II trials Oh. with Russell Crowe and Rami Malek. Some of the biggest, most heavy, historically heavy things are said in dialogue, not cut to flashback or anything. Why do you think it is like, and this is not only in Kannada antala, in India, why do we kind of look down upon dialogue heavy or conversations ಅನ್ಸುತ್ತೆ ನಿಮ್ಗೆ? ಸ್ವಲ್ಪ, because I feel like, see, people want to feel more ಇಲ್ಲಿ than think. Like they want for us to impact their heart rather than their brain. ಅಂತ is what I feel. India at least, ಅವ್ರು ಹೋಗ್ಬಿಟ್ಟು they want to like switch off ಅಂದ್ರೆ I'm not saying like mindless ಆಗಿರ್ಬೇಕು ಅಂತ ಹೇಳ್ತಾರೆ, but present ಏನೇ ಐಡಿಯಾ ಇದ್ರು ಅದನ್ನ ಈಸಿಯಾಗಿ ಪ್ರೆಸೆಂಟ್ ಮಾಡ್ಬಿಟ್ಟು make them feel is what Indian audience is looking at ಅಂತ ಅನ್ಸುತ್ತೆ ನನಗೆ. That is why heavy intellectual films ಎಲ್ಲ ಇಲ್ಲಿ ಜಾಸ್ತಿ ಓಡಲ್ಲ. ಹೌದು. Which is fine. I mean, I am not complaining about the audience. It's just ನಮ್ಮ ಕಲ್ಚರ್ ಹಂಗೆ ಅಷ್ಟೇ. ಹೌದೌದು. ಅಲ್ಲ ಅದೇ ಕಂಪ್ಲೇಂಟ್ ಅಂತಲ್ಲ, ಸುಮ್ನೆ ಅಬ್ಸರ್ವಿಂಗ್ ದ ಡಿಫರೆನ್ಸ್ ಅಷ್ಟೇ. ಯಾಕಂದ್ರೆ ಆಲ್ಸೋ ಮೇ ಬಿ ನಾವು ಸ್ವಲ್ಪ ಎಮೋಷನಲ್ ಫೀಲ್ ಆಗೋದಕ್ಕೆ ಮ್ಯೂಸಿಕ್ ಗೆ ತುಂಬಾ ಯೂಸ್ ಟು ಆಗ್ಬಿಟ್ಟಿದೀವೇನೋ. ಸೊ ಮಾತಾಡ್ತಾ ಇದ್ರೆ ಜಾಸ್ತಿ ಮ್ಯೂಸಿಕ್ ಯೂಸ್ ಮಾಡಕ್ ಆಗಲ್ಲ, ಅದು ಕೂಡ ಒನ್ ಆಫ್ ದ ಪಾಯಿಂಟ್. ಯಾಕಂದ್ರೆ ದ ಹೋಲ್ ಕಲ್ಚರ್ ಆಫ್ ಸ್ಟೋರಿ ಟೆಲಿಂಗ್ ಹಿಯರ್, ಇವನ್ ವಾಟ್ ಐ ಹ್ಯಾವ್ ಹರ್ಡ್ ಇಸ್ ಲೈಕ್, ಅದೇ ತುಂಬಾ ಜಾಸ್ತಿ ವಿಷಯ ಚಿಕ್ಕದಾಗಿ ಹೇಗೆ ಹೇಳ್ಬೋದು, ಈಸಿಯಾಗಿ ಹೇಗೆ ಹೇಳ್ಬೋದು, ಅಂದ್ರೆ ಅದು ಯಾಕೆ ಆತರ ಅನ್ನೋದ್ರ ಬಗ್ಗೆ ಡಿಸ್ಕಷನ್ ತುಂಬಾ ಕಡಿಮೆ, ಬಟ್ ಹಾಗೆ ಅನ್ನೋದು ಬಂದ್ಬಿಟ್ಟಿದೆ. ಬಟ್ ಫ್ಯೂ ಥಿಂಗ್ಸ್ ಇವಾಗ ಚಿಕ್ಕದಾಗಿ ಹೇಳಿರ್ತೀರಿ. ಇವಾಗ ನೀವು ನಿಮ್ದ್ರಲ್ಲಿ ಸಡನ್ ಆಗಿ ಒಂದು 96 ರೆಫರೆನ್ಸ್ ತಗೋತೀರಲ್ಲ ನಿಮ್ಮ ಶಾರ್ಟ್ ಫಿಲ್ಮ್ ಅಲ್ಲಿ, ಡೈಲಾಗ್ಸ್ ಅಲ್ಲಿ. ಇವಾಗ ಅಫ್ಕೋರ್ಸ್ ಅದು ಬಿಕಾಸ್ ನೀವು ಆ ಫಿಲ್ಮ್ ನೋಡಿದ್ರೆ, ಇಟ್ ಈಸ್ ಬ್ರಿಂಗಿಂಗ್ ದ ಡೆಪ್ ದಟ್ ಆಲ್ಸೋ ಹ್ಯಾಡ್ ಬಿಟ್ವೀನ್ ದೂಸ್. ಒಂದು ಬ್ಯಾಕ್ ಸ್ಟೋರಿ ಆಗ್ತಿದೆ, ಮೇ ಬಿ ಅವರಿಬ್ರು ನೋಡಿರ್ಬೋದಾ ಮೂವಿನ, ವಾಟ್ ಎವರ್ ಅಲ್ಲ, ಅವ್ರಿಬ್ರಿಗೊಂದು ಹಿಸ್ಟ್ರಿ ಇದೆ ಆ ಫಿಲ್ಮ್ ಬಗ್ಗೆ ಅಂತ ಒಂದಷ್ಟು ಹಾಕ್ತಿದೆ. ಇದು ಓಕೆ. ಬಟ್ ಇವಾಗ ಇಫ್ ದೇ ಡಿಡ್ ನಾಟ್ ಟಾಕ್ ಅಂಡ್ ಇಟ್ ವಾಸ್ ಆಲ್ ಮೆಟಫಾರಿಕಲ್, ಆರ್ ಇಫ್ ಇಟ್ ವಾಸ್ ಆಲ್ ಲೈಕ್ ಕಟ್ಟು, ನೀವು ಒಂದೊಂದಕ್ಕೂ ಕಟ್ಟು ಫ್ಲಾಶ್ ಬ್ಯಾಕ್ ಮುಗಿದಿದ್ರೆ, ಅದು ಡೆಫಿನೆಟ್ಲಿ ಇಂಪ್ಯಾಕ್ಟ್ ಕಮ್ಮಿ ಮಾಡ್ತಿತ್ತು. ಸೊ ಫಾರ್ ಸಮ್, ಎಸ್ಪೆಷಲಿ ಫಾರ್ ಅದೇ ಒಂದು ಎಮೋಷನಲ್ ನುವಾನ್ಸ್ಡ್ ಅಂಡ್ ಈವನ್ ಅರ್ಬನ್ ಲವ್ ಸ್ಟೋರೀಸ್ಗೆ ದಿಸ್ ಇಸ್ ಅ ಗುಡ್ ಅಪ್ರೋಚ್ ಅಲ್ಲ? Yeah, definitely. See, even with the camera and in terms of the writing, my approach was the audience should be like a third observer ಅಲ್ಲಿ. ಥರ್ಡ್ ವೀಲ್ ತರ ಈ ಕಪಲ್ ನ ಕಂಪನಿ ಮಾಡ್ತಿದ್ದಾರೆ. ಸೊ ಇಫ್ ಯು ಕೀಪ್ ಕಟ್ಟಿಂಗ್ ಬ್ಯಾಕ್ ಟು ಫ್ಲಾಶ್ ಬ್ಯಾಕ್ ಇದಕ್ಕೆ ಕಟ್ ಮಾಡ್ತಾ ಇದ್ರೆ, ಇಟ್ ಡಿಸ್ಕನೆಕ್ಟ್ಸ್ ದ್ಯಾಟ್ ಎಕ್ಸ್ಪೀರಿಯನ್ಸ್. ಲೈಕ್ ಯು ವಿಲ್ ಸ್ಟಾರ್ಟ್ ಲುಕಿಂಗ್ ಅಟ್ ಇಟ್ ಫ್ರಮ್ ಅ ವ್ಯೂವರ್ ರಾದರ್ ದನ್ ನೀನು ಅವ್ರ ಜೊತೆ ಅಲ್ಲಿ ಇದೆಯಾ ಕಾನ್ವರ್ಸೇಷನ್ ಕೇಳ್ಕೊಂಡು ಆ ಎಕ್ಸ್ಪೀರಿಯನ್ಸ್ ಹೋಗ್ಬಿಡುತ್ತೆ ಅಂತ. ಹೌದು.
So that was like the reason, Guru. I'm just gonna have them both converse, and I Correct. want the audience to stay with them. ಅಷ್ಟೇ. ಅಂಡ್ ಆಲ್ಸೋ ದಿ ಐಡಿಯಾ ಆಫ್ ದಟ್ ಇನ್ನ ಏನೇನೆಲ್ಲ ಇವಾಗ ನೀವ್ ಇನ್ನೊಂದ್ ಎಷ್ಟು ವರ್ಷದಿಂದ ರಿಲೇಶನ್ಶಿಪ್ ಇರ್ಬೋದು, ಅವ್ರು ಏನೇನ್ ಎಕ್ಸ್ಪೀರಿಯನ್ಸ್ ಮಾಡಿರೋದು, ಅದ್ರದ್ದು ಡೆಪ್ತ್ ಫೀಲ್ ಆಗತ್ತೇನೆ ಬಿಕಾಸ್ ವಿ ಡೋಂಟ್ ನೋ ದ ಎಂಟೈರ್ ಸ್ಟೋರಿ ಅಲ್ವಾ. ಅದೇ Yeah, ಪಾಯಿಂಟ್ yeah. ನೀವು. Correct. When I was writing, I was very conscious actually because ಜಾಸ್ತಿ details ಕೊಟ್ಬಿಟ್ರೆ I want the audience to fill in the details because ಹ್ಮ್ ನಮ್ಮ story is important ಇಲ್ಲ, but ಆ feel is important. Feel ಗೆ ಕರೆಕ್ಟ್. if I give all the details, then you won't feel anything. I want the audience to bring their experience into it so that they will fill the details. ಎಷ್ಟು ವರ್ಷದಿಂದ I actually first draft ಅಲ್ಲಿ I didn't even write reason ಏನಕ್ಕೆ ಬ್ರೇಕಪ್ ಆಗ್ತಿದ್ದಾರೆ ಅಂತ. But when I send it to my friends, ಅವ್ರು ಹೇಳಿದ್ರು, ಗುರು it feels like ಕ್ಯಾರೆಕ್ಟರ್ ರಿಲೇಟ್ ಆಗಲ್ಲ, ತುಂಬಾ ಅಬ್ಸ್ಟ್ರಾಕ್ಟ್ ಆಗಿದೆ, ಸ್ವಲ್ಪ ಏನಾದ್ರು ರೀಸನ್ ಕೊಡು ಅಂತ. ದೆನ್ ಐ ಬಾಟ್ ದಿಸ್ ಹೋಲ್ ಕೆನಡಾಗೆ ಹೋಗ್ತಿದ್ದಾಳೆ ಹಂಗೆ ಹಿಂಗೆ ಅಂಡ್ ಆಲ್ ದಟ್ ಇನ್ ಸೆಕೆಂಡ್ ಡ್ರಾಫ್ಟ್ ಅಲ್ಲಿ ಬಂದಿದ್ದೆ ಬಿಕಾಸ್ ಐ ವಾಂಟೆಡ್ ಕೀಪ್ ಇಟ್ ಸೋ ಓಪನ್ ಎಂಡೆಡ್. ಲೈಕ್ ಐ ವಾಂಟೆಡ್ ಆಡಿಯನ್ಸ್ ಅವ್ರ ಎಕ್ಸ್ಪೀರಿಯನ್ಸ್ ನ ತಂದು ಹಾಕ್ಲಿ ಇದಕ್ಕೆ ಅಂತ ಇಮ್ಯಾಜಿನ್ ಮಾಡಿದ್ದೆ ನಾನು. ಅಂಡ್ ದಟ್ ಇಸ್ ದ ರೀಸನ್ ವೈ ಜಾಸ್ತಿ ಡೀಟೇಲ್ಸ್ ಕೊಡ್ತಾ ಇಲ್ಲ. ಜಸ್ಟ್ ವಾಟ್ ಇಸ್ ರಿಕ್ವೈರ್ಡ್ ಫಾರ್ ದ ಸ್ಟೋರಿ ಅಂಡ್ ದ ಎಮೋಷನ್ಸ್ ಹಾಕಿದ್ದೀನಿ ಅಷ್ಟೇ. ರೆಸ್ಟ್ ಎವ್ರಿಥಿಂಗ್ ದ ಆಡಿಯನ್ಸ್ ಹ್ಯಾಸ್ ಟು ಫಿಲ್ ಇಟ್. ಯಾ ಅಂಡ್ ಆಲ್ಸೋ ಜಸ್ಟ್ ಫಸ್ಟ್ ಹೇಗೆ ಮೀಟ್ ಆಗಿದ್ದು ಅಂತ ಒಂದ್ ಮೆನ್ಷನ್ ಮಾಡಿದೀರಾ ಅಂಡ್ ಒಂದ್ ಶಾರ್ಟ್ ಹಾಕ್ಸಿದೀರಾ ಅಷ್ಟೇ. ಯು ಹ್ಯಾವಂಟ್ ಇವನ್ ಲೈಕ್ ಹೇಗೆ ಹೌ ದೇ ಸ್ಟಾರ್ಟೆಡ್ ಡೇಟಿಂಗ್ ಆಲ್ಸೋ ಇಸ್ ಲೈಕ್ ಕೈಂಡ್ ಆಫ್ ಓಪನ್ ಎಂಡೆಡ್ ಅಲ್ಲ. And like, do you generally are you a fan of love stories or these romantic films? Yes, when done properly. Hmm. ಮೋಸ್ಟ್ ತುಂಬಾನೇ ಕ್ರಿಂಜ್ ಮಾಡ್ಬಿಡ್ತಾರೆ ಯೂಶುವಲಿ, ಬಟ್ ಚೆನ್ನಾಗಿ ಮಾಡಿದ್ರೆ ಅದ್ರಷ್ಟು ಪವರ್ಫುಲ್ ಬೇರೆ ಯಾವ್ದು ಇಲ್ಲ ಅನ್ಸುತ್ತೆ. ಲೈಕ್ ಫಾರ್ ಎಕ್ಸಾಂಪಲ್ ಮೂವೀಸ್ ನೋಡಿದ್ರೆ ಐ ಥಿಂಕ್ 96 ಆಗಿರ್ಬೋದು, ಸೀತಾರಾಮಂ ಆಗಿರ್ಬೋದು, ಲಾಲಾ ಲ್ಯಾಂಡ್ ಆಗಿರ್ಬೋದು, ಆಲ್ ದೀಸ್ ಫಿಲ್ಮ್ಸ್ ವಿಲ್ ಹಿಟ್ ಯು ಟು ಯುವರ್ ಕೋರ್. ಆ ತರ ಪರ್ಫೆಕ್ಟ್ ಆಗಿ ಮಾಡ್ಬೇಕು. ಕನ್ನಡ ಅಲ್ಲಿ ಲೈಕ್ ಕ್ಯಾನ್ ಯು ನೇಮ್ ಅ ಫ್ಯೂ ಲೈಕ್ ಆಲ್ ಟೈಮ್? ಕನ್ನಡದಲ್ಲಿ ರೀಸೆಂಟ್ಲಿ ಐ ಥಿಂಕ್ ಆನೆಸ್ಟ್ಲಿ ಸ್ಪೀಕಿಂಗ್ ಐ ಥಿಂಕ್ ಪಂಚರಂಗಿ ವಾಸ್ ದ ಲಾಸ್ಟ್ ಥಿಂಗ್ ಐ ಕ್ಯಾನ್ ಥಿಂಕ್ ಆಫ್. ಬೇರೆ ಯಾವ್ದಿದೆ ಲೈಕ್ ಪ್ರಾಪರ್ ಪ್ಯೂರ್ ರೊಮ್ಯಾನ್ಸ್ ಸ್ಟೋರೀಸ್, ನಾಟ್ ಲೈಕ್ ಏನೋ ಆಕ್ಷನ್ ಫಿಲ್ಮ್ ಅಲ್ಲಿ ಏನೋ ನಡುವಲ್ಲಿ ರೊಮ್ಯಾನ್ಸ್ ಬರುತ್ತೆ ಆತರ ಅಲ್ಲ, ಪ್ಯೂರ್ ರೊಮ್ಯಾನ್ಸ್ ಸ್ಟೋರೀಸ್. ಐ ಮೀನ್ ಬೇರೆ ಯಾವ್ದಿದೆ? ಐ ಕಾಂಟ್ ಥಿಂಕ್ ಆಫ್ ಎನಿಥಿಂಗ್ ರೈಟ್ ನೌ. ಅದೇ ಲವ್ ಸ್ಟೋರೀಸ್ ಅಂತ ನನ್ಗೆ ಅದೇ ಇವಾಗ ಫಾರ್ ಎಕ್ಸಾಂಪಲ್ ನಂಗೆ ಆಸ್ ಅ ಲವ್ ಸ್ಟೋರಿ ನಂಗೆ ಸಪ್ತಸಾಗರದಾಚೆಗಳು ತುಂಬಾ ಇಷ್ಟ ಆಯ್ತು. ಸೈಡ್ ಎ ಅಂಡ್ ಸೈಡ್ ಬಿ, ದಟ್ ವಾಸ್ ರಿಯಲಿ ವೆಲ್. ಡೆಫಿನೆಟ್ಲಿ ಆಫ್ ಕೋರ್ಸ್ ಸಪ್ತ ಇಸ್ ಡೆಫಿನೆಟ್ಲಿ ದ್ಯಾಟ್, ಬಟ್ ನಂಗೆ ಸ್ವಲ್ಪ ಲೆಂತ್ ಇಶ್ಯೂ ಇದೆ. ಐ ಥಿಂಕ್ ಅದನ್ನ ಎರಡು ಒಂದ್ ಫಿಲ್ಮ್ ಅಲ್ಲೇ ಕಟ್ ಮಾಡಿ ಹಾಕಿದ್ರೆ ಇಟ್ ವುಡ್ ಬಿ ಮಚ್ ಮೋರ್ ಇಂಪ್ಯಾಕ್ಟ್ಫುಲ್ ದನ್ ಟು ಫಿಲ್ಮ್ಸ್ ಅಂತ ಇರ್ಬೋದು. ಬಟ್ ಅದೇ ಇದೆ ಅಂಡ್ ಅದೇ ಥಿಂಕ್ ಮಾಡ್ಬೇಕು ಆಕ್ಚುಲಿ. ಅಂದ್ರೆ ಓವರ್ ಆಲ್ ತಗೊಂಡ್ರೆ ಅದೇ ಎಲ್ಲದ್ರಲ್ಲಿ ಏನೋ ಟ್ವಿಸ್ಟ್ ಬಂದ್ಬಿಡುತ್ತೆ. ನೀವ್ ನೆನೆಸ್ಕೊಂಡ್ರೆ ಇವಾಗ ಫಾರ್ ಎಕ್ಸಾಂಪಲ್ ಬೆಳದಿಂಗಳ ಬಾಲೆ ನೆನೆಸ್ಕೊಂಡ್ರೆ ಅದ್ರಲ್ಲಿ ಹೀರೋಯಿನ್ ಮುಖಾನೇ ತೋರ್ಸಲ್ಲ, ಕೊನೆಗೆ ಸತ್ತೋಗಿರ್ತೀವಿ, ಏನೋ ಒಂದ್ ಬರುತ್ತೆ. ನಮ್ಗೆ ಈ ತರ ಒಂದು ಇದು ಸಿಗಲ್ಲ. ಕರೆಕ್ಟ್. ಪಂಚರಂಗಿ ಹೇಳೋದು ರೀಸೆಂಟ್ಲಿ ನೋಡಿದ್ರು ಐ ಫೀಲ್ ಲೈಕ್ ವೆರಿ ತುಂಬಾ ಕಮ್ಮಿ ಲೈಕ್ ಪ್ಯೂರ್ ರೊಮ್ಯಾನ್ಸ್ ಸ್ಟೋರೀಸ್ ಕಮ್ಮಿನೇ. ಅದೇ ಬಿಕಾಸ್ ಸಿ ಫಾರ್ ಎಕ್ಸಾಂಪಲ್ ವಿ ಸಮ್ವೇರ್ ಗೋ ಟು ಅಂದ್ರೆ ಟ್ರಾಜಿಡಿ ಕೈಂಡ್ ಆಫ್ ಅಟ್ರಾಕ್ಟ್ಸ್ ಅಸ್ ಅಲ್ವಾ ಎಂಡ್ ಅಲ್ಲಿ. ಟು ಸಮ್ ಎಕ್ಸ್ಟೆಂಟ್ ಅದೇ ದಿಯಾ ಅಂಡ್ ಲವ್ ಮಾಕ್ಟೈಲ್ ಟು ಸಮ್ ಎಕ್ಸ್ಟೆಂಟ್ ಹ್ಯಾವ್ ಅಚೀವ್ಡ್ ಇಟ್. ಚೆನ್ನಾಗಿದೆ ಅದೇ, ಬಟ್ ದೇವರ್ ಐ ಥಿಂಕ್ ಲವ್ ಮಾಕ್ಟೈಲ್ ವರ್ಕ್ ರಿಯಲಿ ಗುಡ್ ಆಸ್ ಅ ರಾಮ್ ಕಾಮ್ ಅಲ್ಲ, ಅಂಡ್ ಇಟ್ ವಾಸ್ ರಿಯಲಿ ಗುಡ್. ಬಟ್ ಅದೇ ಎಲ್ಲೋ ಒಂದ್ ಕಡೆ ಅದ ಡೆತ್ ಕಡೆಗೆ ಹೋಗಿ ಆ ಕ್ಯಾನ್ಸರ್ ಅದಕ್ಕೆ ಹೋದಾಗ ಎಮೋಷನಲ್ ಇಂಪ್ಯಾಕ್ಟ್ ಆಗುತ್ತೆ, ಬಟ್ ಒಂದ್ ಸ್ವಲ್ಪ ಓಕೆ ಅಂತ ಚೂರ್ ಇದಾಗುತ್ತೆ ಅಂತ. ಅದೇ ಅದು ಐ ಥಿಂಕ್ ಅದೇ ಐ ಥಿಂಕ್ ದಟ್ ಅಗೇನ್ ಡಿಪೆಂಡ್ಸ್ ಆನ್ ಲೈಕ್ ಯುವರ್ ಅದೇ ನಿಮ್ಮ ನಾವು ಇವಾಗ ನೀವು ತುಂಬಾ ಆತರ ಫಿಲ್ಮ್ಗಳು ನೋಡ್ಬಿಟ್ಟು ಆಮೇಲೆ ಇದು ಹಂಗೆ ಇದೆ ಅಂತ ಅನ್ಸಿರ್ಬೋದು. ಬಟ್ ಅದೇ ಇದೆ, ಬಟ್ ಅದೇ ಅಲ್ವಾ ಇವಾಗ ನೋಡಿ. ಓಕೆ, ಅದರ್ ದೆನ್ ಕನ್ನಡ ಅದೇ ರೀಸೆಂಟ್ಲಿ ಯಾವ್ದು ಯಾವ್ದಿದೆ ರೀಸೆಂಟ್ಲಿ? recent even if you have to take generally the films that have like made an impact on you, so recent ildiದ್ರು ಅದೇ ಜನರಲಿ ಇಫ್ ಐ ಹ್ಯಾವ್ ಟು ಸೇ ನೋಡಿದ್ರೆ ಐ ಥಿಂಕ್ 96 ಇಸ್ ಅ ಗ್ರೇಟ್ ಫಿಲ್ಮ್. ಅದರಲ್ಲೂ ಸ್ವಲ್ಪ ಐ ಹ್ಯಾವ್ ಕಪಲ್ ಆಫ್ ಇಶ್ಯೂಸ್, ಬಟ್ ಓವರ್ ಆಲ್ ಐ ಥಿಂಕ್ ಇಟ್ಸ್ ರಿಯಲಿ ಬ್ರಿಲಿಯಂಟ್ ಫಿಲ್ಮ್. ಅದ್ ಬಿಟ್ರೆ ಸೀತಾರಾಮಂ ವಾಸ್ ಅನದರ್ ಲವ್ ಸ್ಟೋರಿ ದಟ್ ವಾಸ್ ಲೈಕ್ ಬ್ರಿಲಿಯಂಟ್. ಅದ್ ಬಿಟ್ರೆ ಬರೀ ಯಾವ್ದಪ್ಪ ರೀಸೆಂಟ್ಲಿ ನಿಮ್ಗೆ ಯಾವ್ದಾದ್ರು ನೆನಪಾಗ್ತಿದ್ಯಾ? ಇಲ್ಲ, ನನಗೆ ನೆನಪಾಗ್ತಿಲ್ಲ. ಅಂದ್ರೆ ಅದೇ ಅಲ್ವಾ ನೋಡಿ, ನಾವು ಫಾರ್ ಎಕ್ಸಾಂಪಲ್ ಹಿಂದಿ ಫಿಲ್ಮ್ಸ್ ನ ನಾವೆಲ್ಲ ಏನ್ ಹೇಳ್ತೀವಿ, ದೇ ಮೇಕ್ ಲವ್ ಸ್ಟೋರೀಸ್, ಬಟ್ ನಿಮ್ಗೆ ಈ ತರ ಇಫ್ ವಿ ಆರ್ ಪುಟ್ ಆನ್ ದ ಸ್ಪಾಟ್ ನೆನಪೇ ಬರಲ್ಲ. ಯಾಕಂದ್ರೆ ಅದು ಲವ್ ಸ್ಟೋರಿ ಆಗಿರುತ್ತೆ, ಅದೇ ಪ್ಯೂರ್ ರೊಮ್ಯಾನ್ಸ್ ತರ
ಕಷ್ಟ. ಅಂಡ್ ಆಲ್ಸೋ ಸ್ವಲ್ಪ ಇಂಟರ್ನಲ್ ಅಂದ್ರೆ ಎರಡು ಕ್ಯಾರೆಕ್ಟರ್ಗಳ ಮಧ್ಯ ನಡೆಯೋ ಸ್ಟೋರಿನೂ ಕಡಿಮೆ ಅದ್ರಲ್ಲಿ. ಏನೋ ಒಂದ್ ಸೊಸೈಟಲ್ ಆಂಗಲ್ ಬರುತ್ತೆ ಅಲ್ವಾ, ಏನೋ ಒಂದ್ ಅಪ್ಪ ಅಮ್ಮ ಅಂದ್ರೆ ಅದು ಅದೆಲ್ಲ ರಿಯಲ್ ಆಗಿ ಆಗಲ್ಲ ಅಂತಲ್ಲ, ಬಟ್ ಅದೇ ನಿಮ್ಗೆ ಸ್ವಲ್ಪ ಅಷ್ಟು ಪರ್ಸನಲ್ ಅನ್ಸಲ್ಲ ಆಗ ಅಲ್ವಾ. Yeah. Correct. It feels more like a plot. Love feels like a plot in the movie rather than, ಹಾ, that is ಯಾ, what the whole movie ಇಟ್ is about. ಇಟ್ ಫೀಲ್ಸ್ ಮೋರ್ ಲೈಕ್ ಅ ಸೋಷಿಯಲ್ ಕಾಮೆಂಟ್ರಿ ಸೆಟ್ ಥ್ರೂ ಲವ್, Yeah. more like it. Okay, anyway, but ಅಂದ್ರೆ so ಇವಾಗ like is that how you think, like for example when you set out to write, like whatever when you set out to write Oh, something Hi else. Nana ಇದೆ. Sorry to interrupt. Hi Nana is an Hi amazing Nan, love story. yeah, it is good. ಅದೇ ಸ್ವಲ್ಪ ಅದ್ರಲ್ಲೂ ಅದೇ ಟ್ವಿಸ್ಟ್ ಗಳು ಜಾಸ್ತಿ ಇದೆ, ಆದ್ರೆ ಮರ್ತೋದ್ರು ಅದು ಇದು, ಬಟ್ Twistಗಳಿದೆ, I agree, but it kind of lands in the end. ಯಾ, ಅದೇ ಎಮೋಷನಲಿ ನಿಮ್ಗೆ ಕನೆಕ್ಟ್ ಆಗೋ ಫಿಲ್ಮ್ಸ್ ತುಂಬಾ ಇರುತ್ತೆ, ನಾನು ಅದೇ ಹೇಳ್ತಿರೋದು, ವಿಚ್ ಇಸ್ Yeah. ಟ್ರೂ. ಯಾಕಂದ್ರೆ ಅದೇ ಅಗೇನ್ ದಟ್ ಡಿಪೆಂಡ್ಸ್ ಆನ್ ಸೆನ್ಸಿಬಿಲಿಟಿ ಅಂಡ್ ಯುವರ್ ಏಜ್ ಎಲ್ಲ ಅಲ್ಲ. ಇವಾಗ ಯಾರೋ ಕಾಲೇಜಲ್ಲಿ ಇರೋರ್ಗೆ ಅವಾಗ Hmm. ಮೈಂಡ್ ಸೆಟೇ ಬೇರೆ ಇರುತ್ತೆ. ಅವಾಗ ನಿಮ್ಗೆ ಏನ್ ಲವ್ ಸ್ಟೋರಿ ಆದ್ರೂ ಕನೆಕ್ಟ್ ಆಗುತ್ತೆ ಅವಾಗ. ಇಫ್ ದೇ ಆರ್ ಆಲ್ಸೋ ಕೈಂಡ್ ಆಫ್ ಇನ್ ಲವ್ ಆರ್ ಸಮಥಿಂಗ್ ವೆನ್ ಯು ಆರ್ 18-19, ಎನಿಥಿಂಗ್ ವಿಲ್ ಇಂಪ್ಯಾಕ್ಟ್ ಯು. Yeah. ಆತರ ಎವ್ರಿಥಿಂಗ್ ಇಸ್ ದೇರ್. Definitely. ಅದು ಕರೆಕ್ಟ್. ಎಕ್ಸ್ಪೀರಿಯನ್ಸ್ ಮಾಡಿದ್ಮೇಲೆ then you realize, okay, this is cringe, this is good ಅಂತ. ಅದೆಲ್ಲ ಆಮೇಲೆ ಅಲ್ಲಿ ಆಗುತ್ತೆ. ತನಕ everything is ಹೌದು. great ಅಂತ. ಅಂಡ್ ಅದ್ ಬೇಗ ಕೂಡ ಎಲ್ಲಾರು ಒಂದ್ ಟೈಮಲ್ಲಿ ಸ್ವಲ್ಪ ಕ್ರಿಂಜ್ ಆಗಿ ಇರ್ಬೇಕು, ಅದು ನ್ಯಾಚುರಲ್ ಅದು, ಏನು Yeah. ಮಾಡಕ್. Part of life. ಪಾರ್ಟ್ ಆಫ್ ಲೈಫ್, ಎಕ್ಸಾಕ್ಟ್ಲಿ. ಅದೇ ಇವಾಗ ಲೈಕ್ ಅಂದ್ರೆ ಇವಾಗ ಲೈಕ್ ಹೌ ಡು ಯು ಸೀ ಇಟ್, ಲೈಕ್ ಇವಾಗ ನೆಕ್ಸ್ಟ್ ನೀವ್ ಏನ್ ಬರೀತೀರಾ? ಇವಾಗ ಏನೋ ಶಾರ್ಟ್ ಫಿಲ್ಮ್ ಮಾಡ್ಬೋದು, ಅಥವಾ ಇವಾಗ ನಿಮ್ದು ಶಾರ್ಟ್ ಫಿಲ್ಮ್ ನೋಡಿದಾಗ ನನ್ಗನ್ಸಿದೆ ಏನಂದ್ರೆ ದರ್ ಇಸ್ ಲೈಕ್ ಆಫ್ ಕೋರ್ಸ್ ಅಂದ್ರೆ ಯು ವುಡ್ ಪ್ರಾಬ್ಲಿ ಇವಾಗ ಈ ಏನೇನ್ ಎಮೋಷನ್ಸ್ ನೀವು ಎಕ್ಸ್ಪ್ಲೋರ್ ಮಾಡಿದೀರಾ ಇದನ್ನ ಫ್ಯೂಚರ್ ಫಿಲ್ಮ್ ಅಲ್ಲೂ ನೀವು ಪ್ರಾಬ್ಲಿ ಇಷ್ಟೇ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡ್ತೀರಾ ಅಂತ. ಗಿವನ್ Hmm. ಮೋರ್ ಸ್ಟೋರಿ, ಮೋರ್ ಎವ್ರಿಥಿಂಗ್ ಅಲ್ಲ, ಬಿಕಾಸ್ ಇಟ್ ಹ್ಯಾಸ್ ಇಟ್. ಇವಾಗ ಅದೇ ತುಂಬಾ ಸಿಂಪಲ್ ಆಗಿ ನೀವು ಅದನ್ನ ಹೇಳ್ದಾಗೆ ಎಷ್ಟೆಲ್ಲ ನಡ್ಕೊಳೋದು, ಕೊನೆಗೆ ನೋಡಿದ್ರೆ ಅವಳ ಇಮ್ಯಾಜಿನೇಷನ್, ದಿಸ್ ವುಡ್ ಹವ್ ಬೀನ್ ದ ಈಸಿಯೆಸ್ಟ್ ವೇ ಫಾರ್ ಯು ಟು ಟೇಕ್. ಅವಳು ಹೋಗಿ 5 ವರ್ಷ Yeah. ಆಗೋಗಿದೆ, ಅದೇ ದಿನ ನೆನೆಸ್ಕೋತಾ ಇದ್ದ, ಸಮಥಿಂಗ್ ಲೈಕ್ ದಟ್ ಅಲ್ವಾ. Yeah. ಅದನ್ನ ಬಿಟ್ಟಿಗ್ ಬಂದಿದ್ದೀರಾ ಅಂದ್ರೆ ಇಟ್ ಆಲ್ಮೋಸ್ಟ್ ಫೀಲ್ಸ್ ಲೈಕ್ ಅ ಟ್ರೈಲರ್ ಟು ಸಮಥಿಂಗ್ ದಟ್ ಯು ಹ್ಯಾವ್ ಟು ಸೇ ಅನ್ನೋ ತರ. ಸೊ ಲೈಕ್ ಡು ಯು ಹ್ಯಾವ್ ಪ್ಲಾನ್ಸ್ ಆಫ್ ಮೇಕಿಂಗ್ ಲವ್ ಸ್ಟೋರಿ ಅಗೇನ್, ಆರ್ ಹೌ ಡು ಯು ಥಿಂಕ್? See, honestly speaking, ನಂಗೆ until I put out this short film, ನಂಗೆ ಕಾನ್ಫಿಡೆನ್ಸ್ ಇರಲಿಲ್ಲ that I know, writing, directing and all that. So my whole point was like, ಆಯ್ತು ಗುರು, let's see ಇದ್ರ ರಿಸೆಪ್ಷನ್ ಹೇಗಿರುತ್ತೆ, then I'll decide, what I want to do next ಅಂತ. Because ಇದೇ ಕೆಟ್ಟದಾಗಿದೆ ಅಂದ್ರೆ then what is the point of like trying to make a film ಅಂತ ಯೋಚನೆ ಮಾಡ್ತಿದ್ದೆ ನಾನು. ಬಟ್ honestly speaking, I think ಸ್ವಲ್ಪ ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸ್ ಬಂದಿದೆ ಇದಕ್ಕೆ. And that has given me the confidence. So there are two options that I am thinking of. One, do a short film and explore a different genre. Mass action, something I want to try because I love that ಶಾರ್ಟ್ genre ಫಿಲ್ಮ್ as ಅಲ್ಲ? well. Short film ಅಲ್ಲಿ. ಓಕೆ ಓಕೆ. I don't know how it will translate ಅಂತ. But ಓಕೆ ಫೈನ್. that is one genre I want to try. Ad bitre definitely, exploring romance and idu on a larger scale is definitely next in the plan. ನೈಸ್ ನೈಸ್. ಅಂಡ್ ನಾವು ಕಮಿಂಗ್ ಟು ಬಿಫೋರ್ ಐ ಗೋ ಟು ದ ಆಕ್ಟರ್ಸ್, ಲೈಕ್ ನೀವೇ ಬರ್ದಿದಲ್ವಾ, ಲೈಕ್ ಲೈಕ್ ಹೌ ಅಂದ್ರೆ ಏನ್ ಬೌಂಡ್ ಬರ್ದಿದ್ರಾ ಅಥವಾ ಡಿಡ್ ಯು ಇಂಪ್ರೋವೈಸ್, ಹೌ ಡಿಡ್ ಯು ಡೂ ಇಟ್? So I had a bound script ಇತ್ತು ನನ್ನ ಹತ್ರ, ಬಟ್ ದೆನ್ ಓಪನಿಂಗ್ ಸ್ಟೋರಿ ಇದೆಯಲ್ವಾ, ಅವನು ಪಾನಿಪುರಿ ಸ್ಟೋರಿ ಹೇಳ್ತಾರಲ್ವಾ, ಸೊ ದ್ಯಾಟ್ ಇಸ್ ಆಕ್ಚುಲಿ ನನ್ನ ಸ್ಕ್ರಿಪ್ಟ್ ಅಲ್ಲಿ ಬೇರೆ ಬರ್ದಿದೆ. ಬಟ್ ದ ಹೀರೋ he read it and he was like, ಗುರು ನಂದೇ ಒಂದು ಸ್ಟೋರಿ ಇದೆ ಅದನ್ನ ಹೇಳ್ದ. Then I listened to that story, I was like, okay, it interesting ಆಗಿದೆ, let me rewrite another draft with that story ಅಂತ ಹೇಳ್ಬಿಟ್ಟು I rewrote with ಅವ್ನು ಹೇಳಿದ ಸ್ಟೋರಿ ಅಂತ ತಗೊಂಡ್ಬಿಟ್ಟು rewrite ಮಾಡ್ಬಿಟ್ಟು then we ended up shooting with that. That was like the main change, big change. ಅದ್ ಬಿಟ್ರೆ obviously small changes ಅಲ್ಲಿ ಇಲ್ಲಿ ಡೈಲಾಗ್ಸ್ ಒಂದೆರಡು ಅಲ್ಲಿ ಇಲ್ಲಿ ಆಡ್ ಮಾಡಿರೋದು ಇದೆ. But like I had given that freedom to the actors. But how big was, like how thick was your script approx for the shoot? 12 pages ಅಷ್ಟೇ. 12 pages. So very crisp. Yeah. I was very clear, like ನಾನು 15 minutes ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದೆ, and whatever I wrote came up to like 12 minutes. So I was like very clear, okay, ಇಷ್ಟೇ ಸಾಕು. And if you read the script, it's almost exactly same as what is shot. ನಾ ಏನೋ ಎಕ್ಸ್ಟ್ರಾ ಶಾರ್ಟ್ಸ್ ತಗೊಂಡಿಲ್ಲ, ಎಕ್ಸ್ಟ್ರಾ ಸೀನ್ ಶೂಟ್ ಮಾಡಿಲ್ಲ, ಒಂದೆರಡು ಡೈಲಾಗ್ ಏನೋ ಅಲ್ಲಿ ಕಟ್ ಮಾಡಿದೆ ಅಷ್ಟೇ, ಲ್ಯಾಗ್ ಆಗ್ತಿದೆ ಅಂತ. ಬಿಟ್ರೆ ಆಲ್ಮೋಸ್ಟ್ ಎಕ್ಸಾಕ್ಟ್ಲಿ ಸ್ಕ್ರಿಪ್ಟ್ ಅಲ್ಲಿ ಏನಿದೆ ಅದೇ ಸ್ಕ್ರೀನ್ ಅಲ್ಲಿ ಇರೋದು. So that way I'm very precise when it comes to writing. So ನಾನು ರೈಟಿಂಗ್ ಅಲ್ಲೇ ಐ ವಿಲ್ ನೋ, ಓಕೆ ಇದು ವರ್ಕ್ ಆಗ್ತಿಲ್ಲ, ಇದು ಲ್ಯಾಗ್ ಆಗ್ತದೆ, ಇದು ಬೋರ್ ಆಗ್ತಿದೆ, ಅಲ್ಲೇ ಕಟ್ ಮಾಡ್ಬಿಡ್ತೀನಿ ನಾನು, ಅದನ್ನ ಶೂಟ್ ಮಾಡಕ್ಕೆ ಹೋಗಲ್ಲ. Okay.
Yeah, and also ಇವಾಗ see the creative aspects are of course these were all like really interesting, but also another interesting thing is ಇವಾಗ like how do you plan it, like ಇವಾಗ ಇದ್ ಮಾಡ್ಬೇಕು ನೀವು ಬರುದ್ರಿ ಈ ಐಡಿಯಾ ಎಕ್ಸ್ಪ್ಲೋರ್ ಮಾಡ್ಬೇಕು, ಬಟ್ ಇವಾಗ ಒಂದು ಶಾರ್ಟ್ ಫಿಲ್ಮ್ ನ ನೀವು ಏನ್ ಅಂದ್ರೆ ಲೈಕ್ ವಾಟ್ ಡಿಡ್ ಯು ವಾಂಟ್ ಟು ಫುಲ್ಫಿಲ್, ಲೈಕ್ ಹೌ ಡಿಡ್ ಯು ಫಾರ್ಮ್ ದ ಟೀಮ್, ಹೌ ಡಿಡ್ ಯು ಕಮಿಷನ್ ದಿಸ್ ಪ್ರಾಜೆಕ್ಟ್, ಹೌ ಡಿಡ್ ಯು ಕ್ಯಾಸ್ಟ್ ವಾಟ್? ಸೊ ಅದೇ ಫನ್ನಿ ಥಿಂಗ್ ಏನು ಅಂದ್ರೆ ವೆನ್ ಐ ರೋಟ್ ಐ ಥಿಂಕ್ ಸೆಕೆಂಡ್ ಡ್ರಾಫ್ಟ್ ಬರ್ದ್ಬಿಟ್ಟು ಸ್ವಲ್ಪ ಫ್ರೆಂಡ್ಸಿಗೆ ಕಳಿಸಿದೆ ನಾನು. And one of that is Rahul Roy anta, who is the cinematographer of Daredevil Mustafa and other movies and all that. So ಅವ್ರ ಜೊತೆ ನಾನು Okay. ಬೇರೆ ಪ್ರಾಜೆಕ್ಟ್ಸ್ ಅಲ್ಲಿ ವರ್ಕ್ ಮಾಡಿದ್ದೆ. ಸೊ ಜಸ್ಟ್ Okay. ಆಸ್ ಅ ಫ್ರೆಂಡ್ ಐ ಸೆಂಡ್ ಇಟ್ ಟು ಹಿಮ್ ಸೇಯಿಂಗ್ ಲೈಕ್ ಹೇ ಈ ತರ ಸ್ಕ್ರಿಪ್ಟ್ ಬರ್ತೀನಿ ನೋಡಿ ನಿಮ್ಗೆ ಏನ್ ಅನ್ಸುತ್ತೆ ಹೇಳಿ ಅಂತ. And then couple of days later ನಾನು ಕಾಲ್ ಮಾಡ್ಬಿಟ್ಟು ಬೆಳಿಗ್ಗೆ ಲೈಕ್ ನಂತ ಚೆನ್ನಾಗಿದೆ, ಕ್ಯೂಟ್ ಆಗಿದೆ, ಯಾರು ಶೂಟ್ ಮಾಡ್ತಿದಾರೆ ಇದನ್ನ ಅಂತ ಕೇಳಿದ್ರು. ಐ ವಾಸ್ ಲೈಕ್ ಗೊತ್ತಿಲ್ಲ, ಐ ಹ್ಯಾವೆಂಟ್ ಫಿಗರ್ಡ್ ದಟ್ ಔಟ್, ಬರೀ ಇವಾಗ ಸ್ಕ್ರಿಪ್ಟಿಂಗ್ ಯೋಚನೆ ಮಾಡ್ತಿದ್ದೀನಿ ಅಷ್ಟೇ ಅಂತ ಹೇಳಿದೆ. ನಾನೇ ಶೂಟ್ ಮಾಡ್ತೀನಿ ಕಣೋ, ನಿಂಗೆ ಹೇಳು ಯಾವಾಗ ಏನು ಅಂತ, ನಾನೇ ಬರ್ತೀನಿ ಅಂತ ಹೇಳಿದೆ. ಐ ವಾಸ್ ಲೈಕ್ ಆರ್ ಯು ಶೂರ್ ಲೈಕ್ ನನ್ಗೆ ಆಕ್ಚುಲಿ ಒಂದು ಲೆನ್ಸ್ ಐಡಿಯಾ ಇದೆ, ಈ ಅನಮಾರ್ಫಿಕ್ ಲೆನ್ಸ್, ಅದನ್ನ ತಗೊಂಡ್ ಬರ್ತೀಯ ಅಂದ್ರೆ ನಾನೇ ಶೂಟ್ ಮಾಡ್ತೀನಿ ಅಂತ ಹೇಳಿದೆ. ಐ ವಾಸ್ ಲೈಕ್ ಓ ಮೈ ಗಾಡ್, ಅನಮಾರ್ಫಿಕ್ ಲೆನ್ಸ್, ಸಿನಿಮ್ಯಾಟಿಕ್ ಲೆನ್ಸ್ ಅಲ್ವಾ, ಬಟ್ ದೆನ್ ಲೈಕ್ ಒಂದು ವಿಜುವಲಿ ಸಖತ್ತಾಗಿರುತ್ತೆ ಇಫ್ ಐ ಡೂ ಇಟ್ ಅನಮಾರ್ಫಿಕ್ ಲೆನ್ಸ್, ಅಂಡ್ ಟು ರಾಹುಲ್ ರಾಯ್ ಇಸ್ ಸಿನಿಮಾಟೋಗ್ರಾಫರ್, ಐ ಕ್ಯಾನ್ ಬ್ಲೈಂಡ್ಲಿ ಟ್ರಸ್ಟ್. ನಾನು ಫ್ರೇಮ್ ಈ ತರ ಬೇಕು ಅಂತ ಹೇಳಿದ್ರೆ ಸಾಕು, ಅವರೇ ನೋಡ್ಕೋತಾರೆ. ಐ ಡೋಂಟ್ ಹ್ಯಾವ್ ಟು ವರಿ ಅಬೌಟ್ ಎನಿಥಿಂಗ್ ಎಲ್ಸ್. ಸೊ ಲೈಕ್ ಓಕೆ, ಇಫ್ ದಟ್ ಇಸ್ ವಾಟ್ ಐ ಆಮ್ ಗೆಟಿಂಗ್, ದೆನ್ ಐ ಆಯ್ತು ಅನಮಾರ್ಫಿಕ್ ಲೆನ್ಸ್ ಅಂದ್ರೆ ಅನಮಾರ್ಫಿಕ್ ಲೆನ್ಸ್, ಯಾ ಐ ಗೆಟ್ ಇಟ್ ಅಂತ. ಸೊ ಹಿ ವಾಸ್ ಲೈಕ್ ದ ಫಸ್ಟ್ ಪರ್ಸನ್ ಟು ಕಮ್ ಆನ್ ಬೋರ್ಡ್ ಆಕ್ಚುಲಿ. ಓಕೆ. ಅದಾದ್ಮೇಲೆ ಐ ವಾಸ್ ಲೈಕ್ ವೆರಿ ಪರ್ಟಿಕ್ಯುಲರ್ ಅಬೌಟ್ ದ ಹೀರೋಯಿನ್. ಏನಕ್ಕಂದ್ರೆ ಹೀರೋಯಿನ್ಗೆ ಸ್ಟೇಜ್ ಬ್ಯಾಕ್ ಗ್ರೌಂಡ್ ಬೇಕು. Like it could be Bharatanatyam, it could be singing or theater or something, stage background. Because if you see the short film, adu recorded video ಅವಳದು video ನಾನು ಕಟ್ ಮಾಡಿ ಹಾಕಿರೋದು. Obviously I can't go and rent a auditorium and shoot it and all of that. So I was like, okay, the heroine I select should have ಈ ತರ ಭರತನಾಟ್ಯಂ ಬ್ಯಾಕ್ಗ್ರೌಂಡ್, ಥಿಯೇಟರ್ ಬ್ಯಾಕ್ಗ್ರೌಂಡ್, ಸಿಂಗಿಂಗ್, ಏನಾದ್ರೂ ಒಂದು ಸ್ಟೇಜ್ ಪರ್ಫಾರ್ಮೆನ್ಸ್ ವಿಡಿಯೋ ಇರ್ಬೇಕು ಅಂತ ನಾನು ಐ ವಾಸ್ ಲೈಕ್ ವೆರಿ ಪರ್ಟಿಕ್ಯುಲರ್. ಹಂಗೆ ಹುಡುಕ್ತಾ ಇದ್ದೆ. ಒಂದು 2-3 ಐ ಅಪ್ರೋಚ್ಡ್, ಇಟ್ ಡಿಡ್ಂಟ್ ವರ್ಕ್ ಔಟ್, ಅಂಡ್ ದೆನ್ ಐ ವಾಸ್ ಲೈಕ್ ಏನ್ ಮಾಡೋದು ಗುರು ಅಂತ. ಅಟ್ ದ ಸೇಮ್ ಟೈಮ್ ಮಧು ಕಳಲೆ ಅಂತ ಒಬ್ರು ಡೈರೆಕ್ಟರ್ ಇದ್ದಾರೆ, ಸಮ್ಮರ್ ಲವ್ ಅಂತ ಶಾರ್ಟ್ ಫಿಲ್ಮ್ ಮಾಡಿದ್ರು, ಡಾಲಿ ಪಿಕ್ಚರ್ಸ್ ಅಲ್ಲೇ ಇದೆ. ಸೊ ಅವ್ರಿಗೆ ಡಿ ಎಂ ಮಾಡಿಲ್ಲ ನಾನು. ಐ ಹ್ಯಾಡ್ ವಾಚ್ ಎ ಶಾರ್ಟ್ ಫಿಲ್ಮ್ ಅಂಡ್ ಐ ಜಸ್ಟ್ ಡಿ ಎಂ ಡೆಮ್, ಬ್ರೋ ಐ ಸಾ ಯುವರ್ ಶಾರ್ಟ್ ಫಿಲ್ಮ್, ತುಂಬಾ ಚೆನ್ನಾಗಿದೆ, ಇದು ವರ್ಕ್ ಆಯ್ತು ನಂಗೆ, ಇದು ವರ್ಕ್ ಆಗಿಲ್ಲ ಅಂತ. ಅವ್ರು ಮೆಸೇಜ್ ಮಾಡಿದ್ರು, ಫ್ರೀ ಇದ್ರೆ ಹೇಳಿ ಸಿಗೋಣ. ಓಕೆ ಫೈನ್, ರಂಗಶಂಕರದಲ್ಲಿ ರಂಗಶಂಕರ ಅಲ್ಲಿ ಸಿಕ್ಕಿದ್ರಿ ಅಂತ ಹೇಳಿದ್ರೆ. ಸೊ ರಂಗಶಂಕರದಲ್ಲಿ ಐ ಮೆಟ್ ಮಧು ಕಳಲೆ ಅಂತ. ಸೊ ನಮ್ಮಿಬ್ಬರು ಸಖತ್ ವೈಭಾಗ ಹೋಯ್ತು. ಆಲ್ಮೋಸ್ಟ್ 1 hour ಕುತ್ಕೊಂಡು ಮಾತಾಡಿದ್ವಿ ನಾವು. ಅಂಡ್ ಅವ್ರಿಗೆ ಹೇಳಿದೆ, ಈ ತರ ನಂದೊಂದು ಶಾರ್ಟ್ ಫಿಲ್ಮ್ ಸ್ಕ್ರಿಪ್ಟ್ ಇದೆ, ಯಾರನ್ನ ಕಾಸ್ಟ್ ಮಾಡ್ಬೇಕು ಗೊತ್ತಾಗ್ತಿಲ್ಲ. ಇವಾಗ ಲೈಕ್ ಆಯ್ತು ಕಳ್ಸಿ ನೋಡೋಣ, ನಾನು ಓದ್ತೀನಿ ಅಂತ. ಅಂಡ್ ಅವ್ರು ಓದ್ಬಿಟ್ಟು ಚೆನ್ನಾಗಿದೆ ಇದು, ನನ್ನ ಫ್ರೆಂಡ್ ಒಬ್ಬನಿದ್ದಾನೆ ಪ್ರಣವ್ ಶ್ರೀಧರ್ ಅಂತ, ಅವ್ನ ಆಗ್ತಾನೆ ಇದಕ್ಕೆ ಅಂತ ಹೇಳಿದ್ರು. ಪ್ರಣವ್ ಶ್ರೀಧರ್ ನನ್ಗೆ ಗೊತ್ತಿತ್ತು, ಅವ್ರದ್ದು ಒಂದು ಫಿಲ್ಮ್ ನೋಡಿದ್ದೆ ನಾನು, ಅದ್ರಲ್ಲಿ ಹಿ ಪ್ಲೇಸ್ ಲೈಕ್ ಅ ವೆರಿ ಸೀರಿಯಸ್ ಆರೋಗ್ಯಂಟ್ ಪರ್ಸನ್ ತರ. ಲೈಕ್ ಇವನ್ ತುಂಬಾ ಇಂಟೆನ್ಸ್ ಆಯ್ತು, ನಾನು ರಾಮ್ ಕಾಮ್ ಫೀಲ್ ಅಲ್ಲಿ ನೋಡ್ತಾ ಇದೀನಿ, ಐ ಡೋಂಟ್ ನೋ ಇಫ್ ಯು ಕ್ಯಾನ್ ವರ್ಕ್ ಹಂಗೆ ಹಿಂಗೆ ಅಂತ ಯೋಚನೆ ಮಾಡ್ತಿದ್ದೆ. ಅವರು ಇಲ್ಲ ನೀವು ಮೀಟ್ ಆಗಿ ಅವ್ರನ್ನ, ಅವ್ರು ವರ್ಕ್ ಆಗ್ತಾರೆ ಅಂತ ಹೇಳಿದ್ರು. ಓಕೆ ಫೈನ್ ಅಂತ ಹೇಳ್ಬಿಟ್ಟು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದೆ, ಸ್ಕ್ರಿಪ್ಟ್ ಕಳಿಸಿದೆ, ಸ್ಕ್ರಿಪ್ಟ್ ಇಷ್ಟ ಆಯ್ತು, ಮೀಟ್ ಆದ್ವಿ. ಮೀಟ್ ಆದಾಗ ಐ ಗಾಟ್ ಟು ನೋ ದಿಸ್ ಇಸ್ ದ ಗೈ ಫಾರ್ ದ ರೋಲ್ ಅಂತ. ಪರ್ಫೆಕ್ಟ್, ನಾ ಏನ್ ಹುಡುಕ್ತಿದ್ದೆ, ಹಿ ವಾಸ್ ಎಕ್ಸಾಕ್ಟ್ಲಿ ದಟ್ ಕೈಂಡ್ ಆಫ್ ಗೈ. ಲೈಕ್ ಓಕೆ, ಅವ್ರ ಜೊತೆನೇ ಸಖತ್ತಾಗಿ ವೈಭಾಗ ಹೋಯ್ತು. ಲೈಕ್ ಆಲ್ಮೋಸ್ಟ್ 1.5 hours ಏನೋ ಬನಶಂಕರಿಯಲ್ಲಿ ಒಂದು ಕೆಫೆಲ್ ಕುತ್ಕೊಂಡು ಮಾತಾಡ್ತಾ ಇದ್ವಿ. ಸೊ ಲೈಕ್ ಓಕೆ ಸಖತ್ತಾಗಿದೆ, ಆಯ್ತು ಗುರು, ಲೆಟ್ಸ್ ಡೂ ದಿಸ್ ಅಂತ. ದೆನ್ ಹಿ ಸಜೆಸ್ಟೆಡ್ ಸಂಜನಾ ದಾಸ್, ಅವರಿಬ್ಬರು ಫ್ರೆಂಡ್ಸ್ ಆಗಿದ್ರು ಮುಂಚೆನೆ. ಸೊ ಹಿ ಸಜೆಸ್ಟೆಡ್ ಅವಳು ವರ್ಕ್ ಆಗ್ತಾಳೆ ಅಂತ. ದೆನ್ ನಾನು ಹೋಗಿ ರಿಸರ್ಚ್ ಮಾಡಿದಾಗ ಇವತ್ತು ಭರತನಾಟ್ಯಂ ಬ್ಯಾಕ್ ಗ್ರೌಂಡ್ ಇದೆ, ಅಂಡ್ ನಂಗೆ ಅಲ್ಲವಾ ಸಾಂಗ್ ಅಲ್ಲಿ ಶಿ ಇಸ್ ದ ಲೀಡ್. ಸೊ ಓಕೆ ಆಕ್ಟಿಂಗ್ ಎಲ್ಲ ಬರುತ್ತೆ ಇವ್ರಿಗೆ, ಅಂಡ್ ಶಿ ಹ್ಯಾಸ್ ಅ ಲಾಟ್ ಆಫ್ ಎಕ್ಸ್ಪೀರಿಯನ್ಸ್ ಅಂಡ್ ಆಲ್ ದಟ್. ಅಂಡ್ ದೆನ್ ಐ ಕಾಂಟ್ಯಾಕ್ಟೆಡ್ ಹರ್. So core team first build ಮಾಡಿದೆ ನಾನು, because I feel like the whole short film rests on these 3 people. DOP and actors. So ಇವರು ಬಂದ್ಮೇಲೆ then I was like confident, okay now I have team ready, next ಇವಾಗ execution ಯಾರ್ಯಾರು ಬೇಕು ಅವ್ರನ್ನ ತಗೊಂಡ್ಬರೋಣ ಅಂತ. I had a AD friend ಒಬ್ನು ಪ್ರಪಂಚನ್ ಅಂತ, ಒಂದ್ ಜೊತೆ ಒಂದು ಫಿಲ್ಮ್ ಅಲ್ಲಿ AD ಆಗಿ ವರ್ಕ್ ಮಾಡಿದ್ದೆ. ಸೊ ಅವ್ನ್ ಕಾಲ್ ಮಾಡಿದೆ, ಗುರು ಈ ತರ ಶಾರ್ಟ್ ಫಿಲ್ಮ್ ಮಾಡ್ತಾ ಇದೀನಿ, ಬರ್ತೀಯಾ ಅಂತ. And they were like yes definitely ಅಂತ. And then ಆತರ I was like a very small team. I think on set we were like 8 or 9 people ಅನ್ಸುತ್ತೆ ಅಷ್ಟೇ, that's all. ಅದ್ ಬಿಟ್ರೆ ಡಿಒಪಿ ಬಿಟ್ರೆ ಇಬ್ರು ಅಸಿಸ್ಟೆಂಟ್ಸ್, ಡಿಒಪಿ ಇದು whatever.
That's all. And So it was like a very small team. ಅಂಡ್ ಡೇಟ್ ಎಲ್ಲಿ ಶೂಟ್ ಅದಾದ್ಮೇಲೆ ಮಾಡಿದ್ ನೀವು? ಡೇಟ್ JP Nagar ಕಮೇರ್ ಕಿಚನ್. ಓಕೆ ಓಕೆ. ಸೊ JP Nagar ಅಲ್ಲಿ ಲುಕಿಂಗ್ ಫಾರ್ ಅಂದ್ರೆ ಡಿನ್ನರ್ ಡೇಟ್ ಕೈಂಡ್ ಆಫ್ ಪ್ಲೇಸಸ್ ನೋಡ್ತಾ ಇದ್ದೆ. ಫೈನಲಿ ಐ could crack a deal with them and they were like okay fine ಬಂದ್ ಮಾಡಿ. ಚಿಕ್ಕ ಟೀಮ್ ಆದ ಕಾರಣ ಬಿಡ್ತಾ ಇದೀವಿ, ನಾವು ಇಲ್ಲಾಂದ್ರೆ ಶೂಟ್ಸ್ ಬಿಡಲ್ಲ ಅಂತ ಹೇಳಿದ್ರು. ಎಲ್ಲಗೆ ಸರ್ ಚಿಕ್ಕ ಟೀಮೇ 6-7 ಜನ ಇರ್ತೀವಿ, ಅದಕ್ಕಿಂತ ಜಾಸ್ತಿ ಜನ ಇರಲ್ಲ ಅಂತ ಹೇಳಿದ್ವಿ. ದೆನ್ ಯು ಆರ್ ಲೈಕ್ ಓಕೆ ಫೈನ್ ಅಂತ. ಅಂಡ್ ದೆನ್ ದ ಫನ್ನಿಯಸ್ಟ್ ಥಿಂಗ್, ಅಪಾರೆಂಟ್ಲಿ ಕಮೇರ್ ಕಿಚನ್ ಇರೋ ಮನೆ ವಾಸ್ ಗಿರೀಶ್ ಕಾರ್ನಾಡ್ಸ್ ಓಲ್ಡ್ ಹೌಸ್ ಅಂತೆ. ವಾಟ್ ಅ ಸಿಂಬಾಲಿಕ್ ವೇ ಟು ಸ್ಟಾರ್ಟ್ ಮೈ ಫಿಲ್ಮ್ ಮೇಕಿಂಗ್ ಜರ್ನಿ ಅಂತ. Exactly. ಇಲ್ಲೇ ಮಾಡೋಣ. That was totally unexpected. Correct. And after you shot it, like post ಎಲ್ಲ like how did it happen? Music. So editing ನಾನೇ ಮಾಡಿದೆ. ಹೌದಾ? For 2 reasons. ಒಂದು, I couldn't afford to hire an editor. ಒಂದು, ಇನ್ನೊಂದು, I wanted to see my mistakes myself. So because editing ಮಾಡಿದಾಗ you realize ಎಲ್ಲೆಲ್ಲಿ ಏನೇನ್ ಮಿಸ್ಟೇಕ್ ಮಾಡಿದೀರಿ ಅಂತ. So I wanted to learn that for myself. And so I was like, ಆಯ್ತು ಎಡಿಟಿಂಗ್ ನಾನೇ ಮಾಡ್ತೀನಿ ಅಂತ. And I took my own time to edit. So ಬೇರೆ ಪ್ರಾಜೆಕ್ಟ್ಸ್ ಎಲ್ಲ ಫ್ರೀ ಆಗಿದ್ದೆ. I was like, and especially ಈ ಪ್ರಾಜೆಕ್ಟ್, until this short film, almost everything I worked on is like for someone else. ಯಾರೋ ಕ್ಲೈಂಟ್ ಪ್ರಾಜೆಕ್ಟ್ಸ್ ಇಲ್ಲ ಅಸಿಸ್ಟೆಂಟ್ ಆಗಿ. ಕೇಳಿಸಿಲ್ವಾ? So I've always worked for someone else. Like ಯಾವ್ದೋ ಕ್ಲೈಂಟ್ ಪ್ರಾಜೆಕ್ಟ್ಸ್ ಅಸಿಸ್ಟೆಂಟ್ ಆಗಿ and all of that. But this was one project where it's like 100% creative freedom I had. So I was like, okay, I'll take my time. ತಗೊಂಡ್ಬಿಟ್ಟು ಶೂಟ್ ಮಾಡಿದ್ದು ಆಗಸ್ಟ್ ಫಸ್ಟ್ ವೀಕ್ ಏನೋ. ಅಂಡ್ ಲೈಕ್ ಫಸ್ಟ್ ಡ್ರಾಫ್ಟ್ ರೆಡಿ ಆಗಿದ್ದು ಜನವರಿಯಲ್ಲಿ. ಸೊ ಐ ಟುಕ್ ಮೈ ಓನ್ ಟೈಮ್. ಐ ಡಿಡ್ಂಟ್ ವಾಂಟ್ ಟು ಪುಶ್ ಇಟ್, ಫೋರ್ಸ್ ಮಾಡಿ, ಬಿಕಾಸ್ ಎಲ್ಲ ಬೇರೆ ಪ್ರಾಜೆಕ್ಟ್ಸ್ ಎಲ್ಲ ಬೇಗ ಆಗ್ಬೇಕು, ಡೆಡ್ ಲೈನ್ ಅದು ಇದು ಟೆನ್ಷನ್ ಇರ್ತಿತ್ತಲ್ವಾ. ಐ ವಾಸ್ ಲೈಕ್ ನೋ, ಈ ಪ್ರಾಜೆಕ್ಟ್ ನನ್ಗೆ ಯಾವಾಗ ಬೇಕೋ ಅವಾಗ ಕುತ್ಕೊಂಡು ಮಾಡ್ತೀನಿ ನಾನು ಅಂತ. Nice. And then releasing it on Dali Pictures, ಅದು ಹೆಂಗಾಯ್ತು? I knew Madhukale and all that ಮಾಡಿದ್ರಲ್ವಾ. So I knew people who are connected to Dali Pictures. So I went through them and they saw it, they liked it. They were like, okay, fine, ಹಾಕ್ತೀವಿ. And has it been beneficial, like releasing it on that channel? ಅಂದ್ರೆ like can you talk to me about that? Like actually ಎಷ್ಟು difference ಆಗುತ್ತೆ from maybe putting it on your own channel and to put it on such a channel? From viewership perspective, I don't know ಜಾಸ್ತಿ ಡಿಫರೆನ್ಸ್ ಆಗುತ್ತೋ ಏನೋ ಅಂತ. ಬಿಕಾಸ್ ಆನೆಸ್ಟ್ಲಿ ಸ್ಪೀಕಿಂಗ್, ಇದು ನನ್ ಶಾರ್ಟ್ ಫಿಲ್ಮ್ ರಿಲೀಸ್ ಆ ಟೈಮ್ ಇನ್ನೊಂದು ಶಾರ್ಟ್ ಫಿಲ್ಮ್ ರಿಲೀಸ್ ಆಗಿತ್ತು, ವಿಚ್ ಇಸ್ ಸೇಮ್ ಲವ್ ಸ್ಟೋರಿ ಜಾನ್ರಾದಲ್ಲಿ. ಅಂಡ್ ದಟ್ ಇಸ್ ಲೈಕ್ ಅ ವೆರಿ ನ್ಯೂ ಯೂಟ್ಯೂಬ್ ಚಾನಲ್. ಐ ಥಿಂಕ್ 3.5K ಸಬ್ಸ್ಕ್ರೈಬರ್ಸ್ ಏನೋ ಇದಾರೆ ಅಷ್ಟೇ. ಅಂಡ್ ದಟ್ ಹ್ಯಾಸ್ ಆಲ್ಮೋಸ್ಟ್ ಐ ಥಿಂಕ್ more views than my short film right now. So viewership wise, I'm not sure like YouTube algorithm matter agutto anta. But definitely in terms of exposure, yes. Because I can tell everyone like, Dali Pictures ಅಲ್ಲಿ release ಆಗಿದೆ. That brings it's that ಒಂದು ವ್ಯಾಲಿಡೇಷನ್ ಬರುತ್ತೆ. That validation, credibility ಬರುತ್ತೆ ಅಂತ. That definitely Dali Pictures is like a lot of help. ಅದು ಅವ್ರು ಮೇಂಟೈನ್ ಮಾಡಿದ್ದಾರೆ. ನಂಗೆ ಗೊತ್ತು another like 2-3 months lot of short films are going to release in Dali Pictures because they have built that reputation. Correct. Upcoming filmmakers ಗೆ ಪ್ಲಾಟ್ಫಾರ್ಮ್ ಕೊಡ್ತಾರೆ ಅಂತ. And that's a great thing about Dali Pictures. Correct. True. And generally, like, what is the feedback that you've gotten for your film? Hengide, what is the best thing that you've heard, or what is the surprising thing that you've heard? Generally, definitely positive feedback ಬಂದಿರೋದು. Whoever has sat through the whole thing, they definitely have given positive feedback, because I know there are some people who are like, oh, ಸುಮ್ಮನೆ ಮಾತಾಡ್ತಿದ್ದಾರೆ ಅಂತ. That audience is always there, which is fine, because this probably is not for them. But the audience who appreciates this kind of content, I think they've definitely given me positive reviews. One surprising thing ನಂಗೆ ಅನ್ಸಿದ್ದು ಅಂದ್ರೆ road cross scene. Lot of people have related to that scene. Lot of people have told me that scene has come out great, and that is ಸ್ವಲ್ಪ surprising. ಏನಕ್ಕೆ ಅಂದ್ರೆ when I was writing it, I was like, ಗುರು ಇದು ಜನ ಕ್ಲೀಶೆ ಅಂತ ಅನ್ಕೋಬಾರ್ದು, ಹಂಗೆ ಹಿಂಗೆ ಅಂತ ಅನ್ಕೊಂಡು ಬರ್ದಿರೋದು ನಾನು. But that moment has landed much more impactfully than ನಾನು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ. Just like a surprise for me. Nice. And also the actors, ನೀವು workshops ಏನಾದ್ರು ಮಾಡಿದ್ರಾ? Yeah, almost I think ಮೂರ್ ಸಲ ರಿಹರ್ಸಲ್ ಮಾಡಿದ್ವಿ ಅನ್ಸುತ್ತೆ. The whole thing, we sat with them
ಅದೇ ಬೇಸಿಕ್ಲಿ ಫೈನ್ ಟ್ಯೂನ್ ಮಾಡ್ತಾ ಇದ್ವಿ, ಲೈಕ್ ಓಕೆ ದಿಸ್ ಇಸ್ ದ ಕೈಂಡ್ ಆಫ್ ಫೀಲಿಂಗ್ ಐ ವಾಂಟ್, ದಿಸ್ ದ ಕೈಂಡ್ ಆಫ್ ಇಮೋಷನ್ ಹಿಯರ್, ಅದು ಇದು ಆಲ್ ದೋಸ್ ಫೈನ್ ಟ್ಯೂನಿಂಗ್ಸ್ ದಟ್ ಹ್ಯಾಪನ್. ಬೋತ್ ಆರ್ ವೆರಿ ಕೋಆಪರೇಟಿವ್ ದಟ್ ವೇ. ಲೈಕ್ ಕುತ್ಕೊಂಡು ವಿ ಯೂಸ್ ಟು ಸ್ಪೆಂಡ್ ಲೈಕ್ 2-3 hours sitting and rehearsing. And ಅದೇ that way they both were like very cooperative. In fact, actually first ಕಾಲ್ ವಿಡಿಯೋ ಕಾಲ್ ಮಾಡ್ಬಿಟ್ಟು ಒಂದ್ಸಲ ಲೈನ್ ರೀಡಿಂಗ್ ಮಾಡಿದ್ವಿ, ಅಂಡ್ ದೆನ್ ಮೀಟ್ ಆಗ್ಬಿಟ್ಟು ಒಂದ್ 2-3 ಸಲ ರಿಹರ್ಸಲ್ ಮಾಡಿದ್ವಿ. ಅದ್ರಲ್ಲೇ ಲೈಕ್ ಬೇಸಿಕಲಿ ನಡ್ಕೊಂಡ್ಬಿಟ್ಟು ವಿ ಡಿಡ್ ರಿಹರ್ಸಲ್ so that it will feel natural when they're doing it on the day also. So all that preparation we had done beforehand. In fact, and that showed up in the final ಇದು also. Almost every take, I think 2-3 take maximum ತಗೊಂಡಿರೋದು. If it has gone more than that, then it is because of some technical issue, or very rarely I would have asked for some different ಏನಾದ್ರು ಒಂದು, and it would have gone to the 4th take. ಇಲ್ಲಾಂದ್ರೆ ಬರೀ 2-3 takes ಅಲ್ಲಿ both the actors nailed it. Everything, every emotion. That was brilliant from them. And also ಹೌದೌದು ಅಲ್ಲ, and other than this, like did you like self fund this? Yeah, completely. None savings ಇಂದಾನೆ. ಸೊ ಇದು ನಿಮ್ಗೆ I did everything myself. ಒಂಥರ ಎಡಿಟಿಂಗು ನಾನೇ ಮಾಡಿದೆ, ಸೌಂಡ್ ಮಿಕ್ಸಿಂಗು ನಾನೇ ಮಾಡಿದ್ದೀನಿ, SFX ನಾನೇ ಹಾಕಿರೋದು, ಎಲ್ಲ ನಾನೇ ಮಾಡಿರೋದು. Only which I knew I can't do it, I hired other people. Music, dubbing and all that I got it done from outside. Music, Tanmay Gururaj ಅಂತ, who's like recent ಆಗಿ ನಿನ್ನ ನೋಟು ಸಾಂಗ್ ವೈರಲ್ ಆಗಿತ್ತಲ್ವಾ, so he's the guy who did the music. So and I think he has done a brilliant job. ಏನ್ ಕೇಳಿದಿನೋ ಅದಕ್ಕಿಂತ ಬೆಟರ್ ಆಗಿ he has done it. ಅಂಡ್ ಅಂದ್ರೆ ಇವಾಗ ಈ ಶಾರ್ಟ್ ಫಿಲ್ಮ್ಸ್ ಗೆ is there an ROI or not according to you? No, I think the ROI for short films, unless ivaga see there is one deal that you can do. I think some YouTube channels do it where it's like ಎಷ್ಟು views ಬಂದ್ರೆ ಎಷ್ಟು ದುಡ್ಡು ಕೊಡ್ತೀವಿ ಅಂತ ಒಂದು ಡೀಲ್ ಮಾಡ್ತಾರೆ. ಇಲ್ಲ they will buy your short film amount, but ಅದು ಅದೇ ಎಷ್ಟು ವ್ಯೂ ಬಂದಿದ್ರೆ ಎಷ್ಟು ಡೀಲ್ ಎಷ್ಟು ದುಡ್ಡು, ಐ ಥಿಂಕ್ ಇನ್ ಟರ್ಮ್ಸ್ ಆಫ್ ದ ಬಜೆಟ್ ಯು ಆರ್ ಪುಟ್ಟಿಂಗ್ ಇನ್, ಐ ಥಿಂಕ್ ಯು ವಿಲ್ ಹ್ಯಾವ್ ಟು ರೀಚ್ ಅಟ್ ಲೀಸ್ಟ್ ಲೈಕ್ 5-10 million views for that money to come. ಹೌದೌದು. ಅಂಡ್ ಅದೇ ಇಫ್ ದೇ ಬೈ ಯೋರ್ ಶಾರ್ಟ್ ಫಿಲ್ಮ್, ಅಂಡ್ ಐ ಡೋಂಟ್ ಥಿಂಕ್ ನೀವು ಹಾಕಿದಷ್ಟು ದುಡ್ಡು ಅವರು ಡೆಫಿನೆಟ್ಲಿ ಕೊಡಲ್ಲ ಅನ್ಸುತ್ತೆ. ಮಾನಿಟರಿಲಿ ಐ ಡೋಂಟ್ ಥಿಂಕ್ ದೇರ್ ಇಸ್ ಅನ್ ROI. ಐ ಥಿಂಕ್ ಯು ಹ್ಯಾವ್ ಟು ಲುಕ್ ಅಟ್ ಶಾರ್ಟ್ ಫಿಲ್ಮ್ಸ್ ಆಸ್ ಲೈಕ್ ಯುವರ್ ಪೋರ್ಟ್ಫೋಲಿಯೋ ಬಿಲ್ಡಿಂಗ್. ನಿನ್ ಸ್ಟೈಲು, ನಿನ್ ಇದು ತೋರ್ಸಕ್ಕೆ, ನಿನ್ ಕೆಪಬಿಲಿಟಿ ಏನು ಅಂತ ತೋರ್ಸಕ್ಕೆ. So that is what I was aiming at as well. ಅದೇ ನಮ್ಮಲ್ಲಿ ನಾವೇ ಇನ್ವೆಸ್ಟ್ ಮಾಡ್ಕೊಂಡಂಗೆ ಅಷ್ಟೇ, that's all. Because without any short film, I don't think, I mean ಮಾಡ್ತಾರೆ producers plus directors without any whatever work. I don't know how they do it, but I feel like nobody should, at least one short film ಮಾಡಕ್ ಬಂದಿಲ್ಲ ಅಂದ್ರೆ then you shouldn't trust that person with the film, is what I feel. ಹೌದು, you cannot trust that person to even write a film, let alone make one. Exactly. Yeah, exactly. Correct. And other than this, now tell, like see, in this journey ನಿಮ್ಗೆ ಆಗಿರೋದ್ರಲ್ಲಿ, what do you think is the best and the worst experience that you have had in making and releasing, writing, making, releasing Circle of Love? I think the best experience is definitely the release, the reception. Especially ಒಂದ್ಸಲ ಒಂದು ಫೈನಲ್ ಎಡಿಟ್ ಆದ್ಮೇಲೆ ಐ ಯೂಸ್ ಟು ಲೈಕ್ ಇನ್ವೈಟ್ ಪೀಪಲ್ ಟು ಮೈ ಹೋಮ್, ಲೈಕ್ ನನ್ನ ಫ್ರೆಂಡ್ಸ್ ಮನೆಗೆ ಬಂದ್ಬಿಟ್ಟು ನೋಡಿ ಅಂತೆಲ್ಲ ಮಾಡ್ತಿದ್ದೆ. ಅದು ಸಖತ್ತಾಗಿತ್ತು ಎಕ್ಸ್ಪೀರಿಯನ್ಸ್ ಟು ಸಿ ದೇರ್ ರಿಯಾಕ್ಷನ್. ಲೈಕ್ ಅವ್ರು ನನ್ ಕೂತ್ಕೊಂಡು ನೋಡ್ತಾ ಇದ್ದೆ ಅವ್ರು ಏನ್ ರಿಯಾಕ್ಟ್ ಮಾಡ್ತಿದ್ದಾರೆ ಅಂತ. ಅಂಡ್ ಬಿಕಾಸ್ ದೇ ಹ್ಯಾವ್ ನೋನ್ ಮೀ ಫಾರ್ ಸೋ ಲಾಂಗ್, ಸೊ ಟು ಸಿ ದೆಮ್ ರಿಯಾಕ್ಟ್ ಇಟ್ ವಾಸ್ ಲೈಕ್ ವೆರಿ ಸ್ಯಾಟಿಸ್ಫೈಯಿಂಗ್ ಟು ವಾಚ್. ಅಂಡ್ ದೆನ್ ಟಾಕ್ ವಿತ್ ದೆಮ್ ಅಬೌಟ್ ಇಟ್. ಐ ಥಿಂಕ್ ದಟ್ ಒನ್ ಪ್ರಾಸೆಸ್ ವಾಸ್ ಲೈಕ್ ಸಖತ್ ಮಜಾ ಬಂತು. ಫ್ರೆಂಡ್ಸ್ ಜೊತೆ ಕುತ್ಕೊಂಡು ನೋಡ್ಗುರು ನಾ ಇದು ಮಾಡಿದೀನಿ, ಟೆಲ್ ಮಿ ವಾಟ್ ಯು ಥಿಂಕ್ ಅಬೌಟ್ ಇಟ್, ವಾಟ್ ಯು ಫೀಲ್ ಅಬೌಟ್ ಇಟ್ ಅಂಡ್ ಆಲ್ ದಟ್. ಅದೊಂದು ಪ್ರಾಸೆಸ್ ಸಖತ್ ಮಜಾ ಬಂತು. ಅಂಡ್ ಆಬ್ವಿಯಸ್ಲಿ ರಿಲೀಸ್ ಆದ್ಮೇಲೆ ದ ವೇ ಪೀಪಲ್ ಆರ್ ಟಾಕಿಂಗ್ ಅಬೌಟ್ ಇಟ್. ನೆನ್ನೆನೆ ಆಕ್ಚುಲಿ ಒಂದು ಫ್ರೆಂಡ್ ಕಾಲ್ ಮಾಡ್ಬಿಟ್ಟು ಆಲ್ಮೋಸ್ಟ್ 45 minutes he spoke to me about it, which was like very surprising. He was like Hudga is heart and Hudgi is mind, and this whole conversation is like the fight between heart and mind. And I was like, oh, ನಾನು ಯೋಚನೆ ಮಾಡಿರ್ಲಿಲ್ಲ. So the way people have taken that and like made it their own is like very satisfying to see. The worst thing I think is which I will never do again. ಈ ಶಾರ್ಟ್ ಫಿಲ್ಮ್ ಅಲ್ಲಿ ಎಲ್ಲ ನಾನೇ ಮಾಡ್ಬೇಕು ಅಂತ ಹೋದೆ ನಾನು. I think at the stage that I was in, I think it's fine because ನನಗೆ ಒಂಥರ ಕಾನ್ಫಿಡೆನ್ಸ್ ಬೇಕಿತ್ತು that can I execute such a project ಅಂತ. But I don't think I'll never do that again. I'll be team build ಮಾಡ್ಬಿಟ್ಟೆ ಹೋಗ್ತೀನಿ ನಾನು. ಡೆಲಿಗೇಟ್ ಮಾಡೋದು ಬೆಟರ್ ಸ್ವಲ್ಪ. Yeah. Because there are definitely people who can do the other jobs better than me. Yeah, correct. So ಅದನ್ನೆಲ್ಲ ಡೆಲಿಗೇಟ್ ಮಾಡೋದೇ ಬೆಟರ್.
Correct. And And they ಇನ್ನು will bring in fresh perspectives, which will make it much better. ಟ್ರೂ ಆಫ್ ಕೋರ್ಸ್ ಬೇಕೇ ಬೇಕು, ಇಲ್ಲಾಂದ್ರೆ ಇಟ್ ವಿಲ್ ಆಲ್ಮೋಸ್ಟ್ ಬಿ ಲೈಕ್ ಗೆಟಿಂಗ್ ಸ್ಟಕ್ ಇನ್ ಅ ಬಬಲ್ ಅಲ್ಲ. ಯು ಆರ್ ಸ್ಟಕ್ ವಿತ್ Yeah, ಯುವರ್, ಅದು ಆಫ್ ಕೋರ್ಸ್. ಅಂಡ್ ಸಿ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇವಾಗ ಅಂದ್ರೆ ಇದು ಶಾರ್ಟ್ ಫಿಲ್ಮ್ಸ್ ಗಾಗ್ಲಿ, ನನ್ನ ಪ್ರಕಾರ ಇದು ಫಿಲ್ಮ್ಸ್ ಮಾತಾಡ್ತೀವಿ, ಶಾರ್ಟ್ ಫಿಲ್ಮ್ಸ್ ವೆರಿ ಇಂಪಾರ್ಟೆಂಟ್ ಇಸ್ ಮಾರ್ಕೆಟಿಂಗ್ ಅಂಡ್ ಪ್ರಮೋಷನ್ ಅಲ್ಲ. ಯು ನೀಡ್ ಮೋರ್ ಪೀಪಲ್ ಟು yeah. ವಾಚ್ ಇಟ್. ಅಂಡ್ ಇದು ದಿಸ್ ಇಸ್ ಲೈಕ್ ಒನ್ ಬಿಗ್, Which, ಏನ್ ಹೇಳ್ತೀರಾ, ಲೈಕ್ ಪ್ಯಾಂಡೋರಾಸ್ ಬಾಕ್ಸ್. ಅದು ಒಂದು ಎಲ್ರದೂನು ಅದೇ ಕ್ವಶನ್, yeah, ಒಂದು ಲೂಪ್ ಅಲ್ಲಿ ತೆಗ್ಲಾಕೊಂಡಂಗೆ. ಪ್ರಮೋಷನ್ ಮಾಡ್ತಿಲ್ಲ, ಹೇಗ್ ಮಾಡೋದು ಗೊತ್ತಿಲ್ಲ, ಹೇಗ್ ಮಾಡೋದು ಸಿಗ್ತಿಲ್ಲ, ಇದು ಇದ್ದೇ ಇದೆ. ಅಂಡ್ ಆಕ್ಚುಲಿ ಒನ್ ಆಫ್ ದ ರೀಸನ್ಸ್ ಫಾರ್ ದಿಸ್ ಪಾಡ್ಕಾಸ್ಟ್ ಆಲ್ಸೋ, ನಾನು ಎಲ್ಲರ ಹತ್ರನು ಐ ಟ್ರೈ ಟು ಡಿಸ್ಕಸ್ ದಿಸ್. ಅಂಡ್ ಅಂದ್ರೆ ಐ ಆಮ್ ಈವನ್ ಟಾಕಿಂಗ್ ಅಬೌಟ್, ಅಂದ್ರೆ ಪರ್ಫಾರ್ಮೆನ್ಸ್ ಮಾರ್ಕೆಟಿಂಗ್ ಅಥವಾ ಅದು ಎಕ್ಸಾಕ್ಟ್ಲಿ ಹಾಗೆ ಆಗುತ್ತೆ ಅಂತ ನಾನು ಹೇಳ್ತಿಲ್ಲ. But even attempts towards trying to do something, right? Trying to build an ecosystem where something can be beneficial, like your experience can, pass on to someone else. That is where we lack, and we have to be honest about it, anta, alva. And it is so, yeah, yeah, to be very honest, it is so weird because ಇವಾಗ ನಾವು ಬೆಂಗಳೂರಲ್ಲಿ ಇದೀವಿ, ವೇರ್ ಎವ್ರಿ ಇಕೋಸಿಸ್ಟಮ್ ಎಕ್ಸಿಸ್ಟ್ಸ್. ನೀವು ಆಕ್ಚುಲಿ ನೋಡಿದ್ರೆ, yeah. ದಿಸ್ ಇಸ್ ದ ಸಿಟಿ ದಟ್ ಬಿಲ್ಡ್ ದ ಸ್ಟಾರ್ಟ್ಅಪ್ ಇಕೋಸಿಸ್ಟಮ್ ಆಫ್ ಇಂಡಿಯಾ. ದಟ್ ಇಸ್ ದ ಮೋಸ್ಟ್ Mm. chaotic and the most ego driven industry which is managed here. ಬಟ್ ನಮ್ಗೆ ಒಂದು Yeah, ಇಂಡಿಪೆಂಡೆಂಟ್ ಫಿಲ್ಮ್ ಮೇಕಿಂಗ್ ಇಕೋಸಿಸ್ಟಮ್ ನಮ್ ಕೈಲಿ ಕ್ರಿಯೇಟ್ ಮಾಡಕ್ಕಾಗಲ್ಲ ಅಂದ್ರೆ ಇಟ್ ಮೇಕ್ಸ್ ನೋ ಸೆನ್ಸ್ ಆಕ್ಚುಲಿ. ನೋಡಿ, ರೈಟ್? yeah, yeah, yeah. ಅದೇ ಎಲ್ರು ಬರೀ ನಾವಲ್ಲ, ಎಲ್ಲ ದಿಗ್ಗಜರು ಅದನ್ನೇ ಕಮೆಂಟ್ ಮಾಡ್ತಿರೋದು. ಎಕ್ಸಾಕ್ಟ್ಲಿ, ನನ್ಗೆ ಅದೇ ಅರ್ಥ ಆಗ್ತಿಲ್ಲ. ಯಾಕಂದ್ರೆ ಎಂತೆಂತ ಪ್ರಾಬ್ಲಮ್ ಸಾಲ್ವ್ ಹೋಗಿರೋ ಕೈಯಲ್ಲಿ, ಅಂದ್ರೆ ಇಲ್ಲೇನೆ ನಿಮ್ಗೆ MBS ಕುತ್ಕೊಂಡು ಪ್ರತಿಯೊಂದು ಸ್ಟಾರ್ಟ್ಅಪ್ ಗೂ ದೇ ಆರ್ ಏಬಲ್ ಟು ಮಾರ್ಕೆಟ್. ಬಟ್ ಫಿಲ್ಮ್ಸ್ ವಿ ಕ್ಯಾಂಟ್ ಮಾರ್ಕೆಟ್. ಫಿಲ್ಮ್ಸ್ ಗೆ ಇಟ್ ಇಸ್ ಸಮ್ ಲೈಕ್ ಇಟ್ ಇಸ್ ಆಲ್ ಲೆಫ್ಟ್ ಟು ಲಕ್, ಅದ್ ಆಗ್ಬೇಕಷ್ಟೇ. ಹೌದು, ಎವ್ರಿಥಿಂಗ್ Yeah. ಇನ್ ಲೈಫ್ ಇಟ್ ಸೆಲ್ಫ್ ಇಸ್ ಲೆಫ್ಟ್ ಟು ಲಕ್, ಹೌದು. ಬಟ್ ಏನೋ ಒಂದ್ ನಮ್ ಕಡೆಯಿಂದ ಆಗ್ಲೇಬೇಕಲ್ಲ. ಸೊ ಇಲ್ಲ, ದಟ್ ಬಟ್ ಟೇಕ್ಸ್. ಯು ಸಿ, ಈ ತಮಿಳವರು ತೆಲುಗು ಅವರು ಸಖತ್ತಾಗಿ ಮಾಡ್ತಾರೆ. ದ ವೇ ದೇ ಹೌದು. ಬ್ರಿಂಗ್, ಅಂಡ್ ಇವನ್ ಟು ಸಮ್ ಎಕ್ಸ್ಟೆಂಟ್ ಮಲಯಾಳಂ ಪೀಪಲ್ ಆಲ್ಸೋ, ದ ವೇ ದೇ ಹ್ಮ್ ಬ್ರಿಂಗ್ ನ್ಯೂ ಡೈರೆಕ್ಟರ್ಸ್ ಅಂಡ್ ದೇ ಹ್ಮ್ ಮಾರ್ಕೆಟ್ ದೇರ್ ಫಿಲ್ಮ್ಸ್ ಸಖತ್ತಾಗಿ ಮಾಡ್ತಾರೆ. ಲೈಕ್ ಫಾರ್ ಎಕ್ಸಾಂಪಲ್ ರೀಸೆಂಟ್ ಅದೇ ತಮಿಳಲ್ಲಿ ಡೂಡ್ ಅಂತ ಒಂದು ಫಿಲ್ಮ್ ರಿಲೀಸ್ ಆಯ್ತು. ಇಟ್ಸ್ ಲೈಕ್ ಬಿಗ್ ಬಜೆಟ್ ಫಿಲ್ಮ್ ಅಂಡ್ ಇಟ್ಸ್ ಹೌದು. ಲೈಕ್ ಡೆಬ್ಯೂ ಡೈರೆಕ್ಟರ್. ಏನ್ ಹ್ಮ್ ಸಖತ್ತಾಗಿ ಮಾರ್ಕೆಟ್ ಮಾಡಿದ್ರು ಅಂತ. ಟೂರಿಸ್ಟ್ ಫ್ಯಾಮಿಲಿ ಅಂತ ಹೌದು. ಇನ್ನೊಂದು ಫಿಲ್ಮ್, ಇವನ್ ದ್ಯಾಟ್ ಇಸ್ ದ ಹ್ಮ್ ಡೆಬ್ಯೂ ಡೈರೆಕ್ಟರ್. ಆ ತರ ಹೌದು, ಚಾನ್ಸ್ ಯಾರು ತಗೊಳ್ಳೋದೇ ಇಲ್ಲ ಇಲ್ಲಿ. ತಗೊಳಲ್ಲ. ಅಂಡ್ Like, ಆಲ್ಸೋ ಇಲ್ಲಿ problem ಏನಂದ್ರೆ ಡೆಬ್ಯೂ ಡೈರೆಕ್ಟರ್ಸ್ ನ ಪ್ರೊಡ್ಯೂಸ್ ಮಾಡ್ತಾರೆ, ಬಟ್ ದೇ ಡೋಂಟ್ ಹ್ಯಾಂಡ್ ಹೋಲ್ಡ್ ದ ಡೈರೆಕ್ಟರ್ ಟು ಮೇಕ್ ಶೋರ್ ದ ಫಿಲ್ಮ್ ಇಸ್ ಅ ಸಕ್ಸಸ್. ಐ ಥಿಂಕ್ ದ ಓನ್ಲಿ ಪರ್ಸನ್ ಟು ಡೂ ದಟ್ ವಾಸ್ ರಾಜ್ವಿ ಶೆಟ್ಟಿ, ಸೂಫ್ರಮ್ ಸೋ ಅಲ್ಲಿ. ಹೌದೌದು. ಸೂಫ್ರಮ್ ಸೋ ಅಲ್ಲಿ he knew that the director ಅವ್ರಿಗೆ ಬರುತ್ತೆ, ಫಿಲ್ಮ್ ಮೇಕಿಂಗ್ ಬರುತ್ತೆ, ಬಟ್ ಐ ನೀಡ್ ಟು ಹ್ಮ್ ಹ್ಯಾಂಡ್ ಹೋಲ್ಡ್ ಹಿಮ್ ಟು ಮೇಕ್ ಶೂರ್ he goes through all ಮಾರ್ಕೆಟ್ those ಆಗತ್ತೆ. processes and marketing and all those things. I'll be ಹೌದು. there for him ಅಂತ. ಅವ್ರ ಇಂಟರ್ವ್ಯೂ ನೋಡಿದ್ರೆ ನಂಗೆ ಸಖತ್ ಇಂಪ್ರೆಸ್ ಆಗ್ಬಿಟ್ಟೆ ನಾನು. Because ಹ್ಮ್ he knew ಕಾಮಿಡಿ ತರ್ತಾನೆ ಗುರು, ಸ್ಟೋರಿ ತರ್ತಾನೆ, ಎಮೋಷನ್ ತರ್ತಾನೆ ಅವನು. ಬಟ್ ಐ ನೀಡ್ ಟು ಮೇಕ್ ಹಿಮ್ ಅಂಡರ್ಸ್ಟ್ಯಾಂಡ್ ಎಕೋಸಿಸ್ಟಮ್ ಹೇಗೆ ವರ್ಕ್ ಆಗುತ್ತೆ, ಅಂಡ್ ಐಲ್ ಬಿ ದೇರ್ ಹೌದು, ಫಾರ್ ಹಿಮ್ ಡೂಯಿಂಗ್ ದಟ್. ಆ ಎಕ್ಸಾಕ್ಟ್ಲಿ. ತರ ಯಾರು ನೋಬಲ್ ಟೇಕ್ಸ್ ರೆಸ್ಪಾನ್ಸಿಬಿಲಿಟಿ. Nobody takes, and also it is very defeatist attitude also. Like avenues ಇಲ್ಲ, ಹೌದು, ಇಲ್ಲ ಅಂದ್ರೆ avenues ಇಲ್ಲ ಅಂದ್ರೆ we have to build it ಅಲ್ಲ. ಇವಾಗ ನಮ್ಮಲ್ಲಿ ಸುಮ್ನೆ ಸಿಂಬಲ್ ಆಗಿ ನನ್ಗನ್ಸೋದೇನಂದ್ರೆ, there is no, okay, forget about post release ಯಾರು ಪ್ರಮೋಟ್ ಮಾಡಲ್ಲ. ನಾನೇ ನೋಡಿದ್ದೀನಿ, ವೇರ್ ಐ ಹ್ಯಾವ್ ಸ್ಪೋಕನ್ ಟು ಮೆನಿ ಡೈರೆಕ್ಟರ್ಸ್, ಅವರು ಪ್ರೀ ರಿಲೀಸ್ ಇರೋ ಎಕ್ಸೈಟ್ಮೆಂಟ್ ಪೋಸ್ಟ್ ರಿಲೀಸ್ ಇರಲ್ಲ. ನಾನೇ ಎಲ್ಲರಿಗೂ ಹೇಳಿದ್ದೀನಿ, ಅಟ್ಲೀಸ್ಟ್ OTT ಬಂದ ಮೇಲಾದ್ರೂ ಮಾಡಿ ಅವಾಗಾದ್ರೂ. ಬಟ್ ಏನಾಗುತ್ತೆ ಅಂದ್ರೆ, ಆ ಪ್ರೀ ರಿಲೀಸ್ ಅಲ್ಲಿ ದೇ ವಿಲ್ ಬಿ ಸ್ಟಕ್ ಇನ್ ದಟ್ ಸೇಮ್ ರಟ್. ಅದೇ ಇಂಟರ್ವ್ಯೂಸ್, ಅದೇ ಒಂದಷ್ಟು ಅದ್ರಲ್ಲಿ ಇರ್ತಾರೆ, ವಿಚ್ ಇಸ್ ಫೈನ್. ಅಂಡ್ ರಿಲೀಸ್ ಆಯ್ತಾ, ಫ್ರೈಡೆ ಸ್ಯಾಟರ್ಡೆ ಓಡ್ಲಿಲ್ಲ, ದೇರ್ ಲೈಕ್ ದೇ ವಾಂಟ್ ಟು ರನ್ ಆಸ್ ಫಾರ್ ಅವೇ ಫ್ರಮ್ ದೇರ್ ಓನ್ ಮೂವಿ ಆಸ್ ಪಾಸಿಬಲ್. ಡೈರೆಕ್ಟ್ಲಿ ಪೀಪಲ್ ಟೆಲ್ ಮೀ, ನಂಗೆ ಸಾಕಾಗಿ ಹೋಗಿದೆ ಗುರು ನನ್ನ ಪ್ರಾಜೆಕ್ಟ್ ಅಂದ್ರೆ. ಟ್ಯೂಸ್ಡೇ ವೆಡ್ನೆಸ್ಡೇ ಅಷ್ಟೊತ್ತು ಡೈರೆಕ್ಟರ್ಸ್ ಹೇಳ್ಬಿಡ್ತಾರೆ, ಐ ಆಮ್ ಡನ್ ವಿತ್ ದಿಸ್ ಪ್ರಾಜೆಕ್ಟ್, ಐ ಡೋಂಟ್ ವಾಂಟ್ ಟು ಟಾಕ್ ಅಬೌಟ್ ಇಟ್ ಅಂತ. ಆಮೇಲೆ ದೆನ್ ಯು ವಾಂಟ್ ಅನ್ OTT ಡೀಲ್, ಯು ಆರ್ ನಾಟ್ ಮೇಂಟೈನಿಂಗ್ ಅಲ್ಲ. ಹೌದಪ್ಪ, ಹೋಯ್ತು, ಏನು ಮಾಡಕ್ ಆಗಲ್ಲ, ಬಟ್ ನಿಂಗೆ OTT ಬಂದ್ಮೇಲಾದ್ರೂ ನೋಡ್ಬೇಕಲ್ವಾ. ಸೊ ಅದೇ ಒಂದು ಬ್ರೇಕ್ ಡೌನ್ ಅನಾಲಿಸಿಸ್ ಮಾಡೋಣ, ಫಿಲ್ಮ್ ಬಗ್ಗೆ ಬ್ರೇಕ್ ಡೌನ್ ಮಾಡೋಣ, ಡೈರೆಕ್ಟರ್ಸ್ ಕಟ್ ಮಾತಾಡೋಣ. ನೋ ಒನ್ ಇಸ್ ಇಂಟ್ರೆಸ್ಟೆಡ್. ಅಂಡ್ ಆಮೇಲೆ ಅದಕ್ಕೆ ನಾನು ಅಲ್ವಾ, ಇಟ್ ಮೈಟ್ ನಾಟ್ ಬಿ ಅನ್ ಇಮಿಡಿಯೇಟ್ ಸೊಲ್ಯೂಷನ್, ಬಟ್ ಯು ಹ್ಯಾವ್ ಟು ಬಿಲ್ಡ್ ದಟ್ ಇಕೋಸಿಸ್ಟಮ್, ಯು ಹ್ಯಾವ್ ಟು ಟಾಕ್ ಅಬೌಟ್ See, ಇಟ್. one thing that I've realized, and which nobody is doing, film makers ಮಾಡ್ತಿಲ್ಲ, ಶಾರ್ಟ್ ಫಿಲ್ಮ್ ಮೇಕರ್ಸ್ ಮಾಡ್ತಿಲ್ಲ. The moment ನಿನ್ ಶಾರ್ಟ್ ಫಿಲ್ಮ್ OTT ಅಲ್ಲಿ ಇದೆ, ಇಲ್ಲ ಯೂಟ್ಯೂಬ್ ಅಲ್ಲಿ ಇದೆ ಅಂದ್ರೆ, ದಟ್ ಇಸ್ ದೇರ್ ಫಾರ್ ಎವರ್. ಕಂಟಿನ್ಯೂಸ್ ಆಗಿ ಇರುತ್ತೆ, ಅಂಡ್ ದ ವ್ಯೂಸ್ ವಿಲ್ ಕೀಪ್ ಕಮಿಂಗ್. ಸೊ ಯು ಜಸ್ಟ್ ಹ್ಯಾವ್ ಟು ಕೀಪ್ ಪುಷಿಂಗ್ ಇಟ್. ನೀವು ಜಸ್ಟ್ ಬಿಕಾಸ್ ಏನೋ ನೆಟ್ಫ್ಲಿಕ್ಸ್ ಅಲ್ಲಿ ಬಂದ್ಬಿಟ್ಟು ಅಂತ ಹೇಳ್ಬಿಟ್ಟು ಬಿಡೋದಲ್ಲ. ದ ಮೋರ್ ಯು ಕೀಪ್ ಪುಟಿಂಗ್ ಕಂಟೆಂಟ್, ಆಯ್ತು, ಐ ಆಮ್ ನಾಟ್ ಸೇಯಿಂಗ್ ಲೈಕ್ ಸ್ಪೆಂಡ್ ವಾಟ್ ಎವರ್ ಲ್ಯಾಕ್ಸ್ ಆಫ್ ಮನಿ ಅಂಡ್ ಪ್ರಮೋಟ್ ಅಂತ ಹೇಳ್ತಾ ಇಲ್ಲ, ಬಟ್ ಚಿಕ್ಕದು ಮಾಡ್ತಾ ಇರ್ಬೋದು. And keep it like at least 6 months after the release also you can keep promoting, because people will go back and watch. It is because ಒಂದ್ ರೀಲ್ ನೋಡಿದ್ರೆ ಸಾಕು, ಗುರು ಈ ಫಿಲ್ಮ್ ಸಖತ್ತಾಗಿದೆ ಅಂತ ಯಾರೋ ಒಬ್ನು ಹೇಳಿದ್ರೆ ಸಾಕು, they will go that night, they will go open Prime Video and watch that film. ಹೌದು, ಎಲ್ಲಾದ್ರೂ ಇರ್ಲಿ ಅದು. ಇವನ್ ಅಲ್ಲ, ನೀವ್ ಹೇಳ್ದಂಗೆ ಯೂಟ್ಯೂಬ್ ಅಲ್ಲೇ ಇರ್ಲಿ ಬೇಕಾದ್ರೆ.
ಪೀಪಲ್ Yeah. ವಿಲ್. ಅಂಡ್ ಇವನ್ ಇಫ್ ದೇ ಡೋಂಟ್, ನಾನು ಹೇಳೋದು ಸರಿ ಆಯ್ತು, ರಿಸಲ್ಟ್ ಬಗ್ಗೆ ಬಿಟ್ಬಿಡಿ ಒಂದ್ ಸೆಕೆಂಡ್ಗೆ. ದೇರ್ ಇಸ್ ಅನ್ ಅಡ್ವೆಂಟ್ ಆಫ್ ಇಂಟರ್ನೆಟ್ ಇದೆ ತಾನೆ. ಸೊ ಯು ಆರ್ ಗೋಯಿಂಗ್ ಟು ಸ್ಟೇ ದೇರ್ ಫಾರ್ ಎವರ್ ಅಲ್ವಾ. ಸೊ ನೀವು ಫಿಲ್ಮ್ ಮೇಕರ್ Yeah. ಅಂದ್ಮೇಲೆ ಯು ಹ್ಯಾವ್ ಟು ಕೀಪ್ ಯುವರ್ ಸೆಲ್ಫ್ ಅಲೈವ್. ಫರ್ಗೆಟ್ ಅಬೌಟ್ ಯುವರ್ ಫಿಲ್ಮ್ ಆಲ್ಸೋ. ನೌ ಹೌ ಡಸ್ ಅ ಫಿಲ್ಮ್ ಮೇಕರ್ ಎಕ್ಸಿಸ್ಟ್ ವಿತೌಟ್ ದ ಫಿಲ್ಮ್? ಹಿ ಡಸಂಟ್. ಸೊ ಯು ಹ್ಯಾವ್ ಟು ಮೇಕ್ ದ ಫಿಲ್ಮ್ ಎಕ್ಸಿಸ್ಟ್ ಫಾರ್ ಯು ಟು ಎಕ್ಸಿಸ್ಟ್. ನೀವು ಅದನ್ನ ಬಿಟ್ಬಿಟ್ಟು ಅದಕ್ಕೆ ನನ್ಗೆ ಹೇಳೋದು, ದೇರ್ ಇಸ್ ಅ ರೊಮ್ಯಾಂಟಿಸೈಸೇಷನ್ ಆಫ್ ಕ್ರಿಯೇಟಿವಿಟಿ. ಓ ಬೇಜಾರಾಗಿ ಹೋಗಿದೆ, Yeah. ಮನ್ಸಿಗೆ ಬೇಜಾರು, ನೋ ಒನ್ ಕೇರ್ಸ್. ಇದು ಬೇರೆ ಯಾವ ಇಂಡಸ್ಟ್ರಿಲೂ ನಡೆಯಲ್ಲ ಇದು. ಅಂಡ್ ಕ್ರಿಯೇಟಿವಿಟಿ ಇವಾಗ ಅಡ್ವರ್ಟೈಸಿಂಗ್ ಅಲ್ಲಿ ನಡೆಯುತ್ತೆ ಇದು. ನಂದು ಫ್ಲಾಪ್ ಆಗೋಯ್ತು, ಮೈ ಕ್ಯಾಂಪೇನ್ ಬಾಂಬ್, ಸೊ ಐ ಗೋ ಟು ಐ ಟೇಕ್ ಅ 6 months hiatus come back. It doesn't Yeah, yeah. No, see, ಅದು ಏನು ಅಂದ್ರೆ in other industries, basically there are teams who will do marketing and all of that. yeah The yeah filmmaker doesn't have to worry about it. But I feel like ಆಯ್ತು ಗುರು ಅದಿಲ್ಲ ಅಂದ್ರೆ then you have to take it up. ಇಲ್ಲಾಂದ್ರೆ ಹೌದು. nobody else will take it up. ಹ್ಮ್ Like for example, ನಾನೇ ಶಾರ್ಟ್ ಫಿಲ್ಮ್ ನಾನು ಇನ್ಫ್ಯಾಕ್ಟ್ ಏನೋ ರಿಲೀಸ್ ಮಾಡ್ಬೇಕಾದ್ರೆ ನಾನು ತುಂಬಾ ನೋಡಿದೆ ಯಾರ್ಯಾರು ಏನೇನ್ ಮಾಡಿದಾರೆ ಶಾರ್ಟ್ ಫಿಲ್ಮ್ ಪ್ರಮೋಷನ್ಸ್ಗೆ ಅಂತ. ಬರೀ ಒಂದು ಫಸ್ಟ್ ಲುಕ್ ಪೋಸ್ಟರ್, ಟೀಸರ್, ಅದ್ ಬಿಟ್ರೆ ನೆಕ್ಸ್ಟ್ ಔಟ್ ನೌ ಪೋಸ್ಟರ್, ಇಷ್ಟೇ ಮಾಡೋದು ಅಷ್ಟೇ. ಎಲ್ಲರೂ. 90% ಆಫ್ ಪೀಪಲ್ ಇಷ್ಟೇ ಮಾಡೋದು. ಹೌದು. ವೆರಿ ರ್ಯಾರ್ಲಿ ಒಂದ್ ಏನೋ ಆಕ್ಟರ್ ಜೊತೆ ಏನೋ ರೀಲ್ ಮಾಡ್ಬೋದು, ಹೋಗಿ ನೋಡಿ ಹಂಗೆ ಹಿಂಗೆ ಅಂತ. ಇಲ್ಲ, ಓಕೆ, ಲೆಟ್ ಮಿ ಟ್ರೈ ಸಮಥಿಂಗ್ ಎಲ್ಸ್. ಐ ವಿಲ್ ಟ್ರೀಟ್ ದಿಸ್ ಶಾರ್ಟ್ ಫಿಲ್ಮ್ ರಿಲೀಸ್ ಲೈಕ್ ಅ ಫಿಲ್ಮ್ ರಿಲೀಸ್. ಸೊ ನಾನು ಫಸ್ಟ್ ಲುಕ್ ಪೋಸ್ಟರ್ ರಿಲೀಸ್ ಮಾಡಿದೆ. ಫಸ್ಟ್ ಲುಕ್ ಪೋಸ್ಟರ್ ರಿಲೀಸ್ ಮಾಡಿದ್ಮೇಲೆ ಸುಮ್ನೆ ಟೀಸರ್ ರಿಲೀಸ್ ಮಾಡಿಲ್ಲ. ಐ ಟೋಲ್ಡ್ ಎವ್ರಿವನ್ ಓಪನಿಂಗ್ ಸೀನ್ ಬಿಡ್ತಾ ಇದೀನಿ ಅಂತ. ಏನೋ ಒಂದು ಸೌಂಡ್ ಆಗುತ್ತೆ, ಏನ್ ಗುರು ಇದು ಟೀಸರ್ ಬಿಟ್ಟು, ಟೀಸರ್ ಬದಲು ಏನೋ ಓಪನಿಂಗ್ ಸೀನೇ ಬಿಟ್ಟಿದ್ದಾರೆ. ಫಸ್ಟ್ 3 minutes ಆಫ್ ಮೈ ಶಾರ್ಟ್ ಫಿಲ್ಮ್ ನಾನು ಬಿಟ್ಬಿಟ್ಟೆ. ಅಂಡ್ ಐ ಡಿಡ್ಂಟ್ ಜಸ್ಟ್ ರಿಲೀಸ್ ಇಟ್ ಇನ್ ಯೂಟ್ಯೂಬ್, ಐ ರಿಲೀಸ್ ಇಟ್ ಇನ್ ಇನ್ಸ್ಟಾಗ್ರಾಮ್ ಆಲ್ಸೋ, ಬಿಕಾಸ್ ಇನ್ಸ್ಟಾಗ್ರಾಮ್ ಅಲ್ಲಿ ಎನಿ ಡೇ ಜಾಸ್ತಿ ರೀಚ್ ಇದೆ. ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಲೈಕ್ ಇವಾಗಿರೋ ವಾಟ್ ಎವರ್ ಎವ್ರಿ ಶಾರ್ಟ್ ಫಿಲ್ಮ್ ಮೇಕರ್ ಅವ್ರ ಟೀಸರ್ ನ ಬರೀ ಯೂಟ್ಯೂಬ್ ಅಲ್ಲಿ ಹಾಕ್ತಾರೆ. ಅಂಡ್ ದೆನ್ ರೀಚ್ ಇಲ್ಲ 1000 ವ್ಯೂ, ಏನೋ 2000 5000 ವ್ಯೂಸ್ ಅಷ್ಟೇ ಅಂತ ಹೇಳ್ತಾರೆ. ಪುಟ್ ದಟ್ ಆನ್ ಇನ್ಸ್ಟಾಗ್ರಾಮ್, ಅಟ್ ಲೀಸ್ಟ್ 100,000 ವ್ಯೂಸ್. ಹೌದು. ಬಿಕಾಸ್ ಅಟ್ ದಿ ಎಂಡ್ ಆಫ್ ದ ಡೇ ಇಟ್ಸ್ ನಾಟ್ ಲೈಕ್ ಏನು ಯೂಟ್ಯೂಬ್ ಅಲ್ಲಿ ಎಷ್ಟು ವ್ಯೂಸ್ ಇದೆ ಮ್ಯಾಟರ್ ಆಗಲ್ಲ. ಇದು ನೋಡ್ಬಿಟ್ಟು ನಿಮ್ ಶಾರ್ಟ್ ಫಿಲ್ಮ್ ಎಷ್ಟು ಜನ ನೋಡ್ತಾರೆ ಅಂತ ಮ್ಯಾಟರ್ ಆಗೋದು. ಸೊ ಎಷ್ಟಾಗುತ್ತೋ ಅಷ್ಟು ಪ್ಲಾಟ್ಫಾರ್ಮ್ ಅಲ್ಲೇ ಹಾಕ್ಬಿಡಿ ನಿಮ್ ಟೀಸರ್ ನ. ಇಟ್ ಡಸಂಟ್ ಮ್ಯಾಟರ್ ವಿಚ್ ಐ ಡಿಡ್. And I got really good response also. I think 150K views ಬಂದಿದೆ for the teaser. It is like great. Nan YouTube ಅಲ್ಲಿ that same teaser barely 1000-2000 views ಏನೋ ಇದೆ ಅಷ್ಟೇ. YouTube ಅಲ್ಲಿ ಇವಾಗ ಬರಲ್ಲ. And then 1 week before the release, every day I was putting one video. First day Tanmay Gurraj music director ಇಂದ ಒಂದು video release ಮಾಡ್ತೆ. Second day actor ಇಂದ video release ಮಾಡ್ತೆ. Third day heroine ಇಂದ video release ಮಾಡ್ತೆ. Fourth day ನಾನೇ ಒಂದು video ಮಾಡಿ ಹಾಕ್ತೆ. ಎಕ್ಸಾಕ್ಟ್ಲಿ ಮಾಡ್ಬೋದು. ಅಲ್ಲ, ಇವನ್ ಮೈ ಪಾಯಿಂಟ್ ಇಸ್, ಇವಾಗ ಅವೆನ್ಯೂಸ್ ಇಲ್ಲ ಅಂತಾನೆ ಇಟ್ಕೊಳ್ಳಿ. ಇವಾಗ ನಾನು ಅಷ್ಟೇ, ಇವಾಗ ಫಿಲ್ಮ್ ಬೇಸ್ಡ್ ಪಾಡ್ಕಾಸ್ಟ್ ಅಂದ್ರೆ ಇವಾಗ ನಾವು ಪಾಡ್ಕಾಸ್ಟ್ ಮಾಡ್ತಿದೀವಿ. ಇವಾಗ ಓಕೆ, ಹೌ ಮೆನಿ ಪೀಪಲ್ ವಿಲ್ ಬಿ ಇಂಟ್ರೆಸ್ಟೆಡ್ ಇನ್ ನೋಯಿಂಗ್ ಅನ್ ಇಟಿಗ್ರಿಟೀಸ್ ಆಫ್ ಅ ಶಾರ್ಟ್ ಫಿಲ್ಮ್? ಇಟ್ ಡಸಂಟ್ ಮ್ಯಾಟರ್. ಪೀಪಲ್ ಹೂ ಆರ್ ಇಂಟ್ರೆಸ್ಟೆಡ್ ಅಟ್ ಲೀಸ್ಟ್ ಶುಡ್ ಹ್ಯಾವ್ ಅನ್ ಆಪ್ಷನ್ ಅಂತ ಬೇಸಿಕ್ ಅದು. If someone has another better entertaining idea to do something, do it, no? ಇವಾಗ ಏನಾಗಿದೆ, ಇರೋದೇ ಮಾಡ್ತಿದ್ದಾರೆ, ಅಲ್ಲಿಗೆ ಹೋಗ್ತಿದ್ದಾರೆ. ಅದೇ ನಾನು ಸೆಡ್ ದಿಸ್ ಮೆನಿ ಟೈಮ್ಸ್. ಇವಾಗ ಏನಾಗುತ್ತೆ ಅಂದ್ರೆ, ಇವಾಗ ವಿ ಸ್ಟಾರ್ಟ್ ಆಫ್ ಸೇಯಿಂಗ್ ದಟ್ ವಿ ಆರ್ ನಾಟ್ ನೋನ್, ಸೊ ನಾವು ಪ್ರಮೋಟ್ ಮಾಡ್ತೀವಿ ಅಂತ. ಈ ಪ್ರಮೋಷನ್ ಸೈಕಲ್ ಎಲ್ಲ ಮಾಡ್ಕೊಂಡ್ ಬರ್ತೀವಿ, ಏನು ಪ್ರಮೋಟ್ ಆಗಿರಲ್ಲ. ಅವಾಗ ಏನ್ ಹೇಳ್ತಾರೆ, ಇದು ಯಾಕೆ ಪ್ರಮೋಟ್, ಯಾಕಂದ್ರೆ ಯು ಆರ್ ನಾಟ್ ನೋನ್ ಅಂತಾರೆ. ಸೊ ನಾನು ಈ ಸೈಕಲ್ ಎಲ್ಲ ಹೊಡೆದಿದ್ದು ನನ್ಗೆ ಆಲ್ರೆಡಿ ಗೊತ್ತಿರೋ ವಿಷಯ ತಿಳ್ಕೊಳಕ್ಕೆ ಅಂದಂಗ ಆಗುತ್ತೆ ಅಲ್ವಾ? ಸೊ ಅಂಡ್ ಆಲ್ಸೋ ವಿ ಡೂ ಲಾಟ್ ಆಫ್ ಲಿಪ್ ಸರ್ವಿಸ್. ರೀಚ್ ಮಾಡಿಸ್ಬೇಕು, ಹಂಗಂದ್ರೆ ಏನು, ಇಸ್ ಗೋಯಿಂಗ್ ಟು ಟಾಕ್ ಅಬೌಟ್ ದಟ್. ತಲುಪ್ಬೇಕು, ಸುಮ್ನೆ ಹೇಳ್ಬಿಡ್ತೀವಿ ತಲುಪ್ಬೇಕು ಆಡಿಯನ್ಸ್. ಅದು ಹೆಂಗಪ್ಪ ತಲುಪ್ಸೋದು, ಅದ್ರ ಬಗ್ಗೆ ಮಾತಾಡೋಣ ಅಂದ್ರೆ, ಅಯ್ಯೋ ನಂಗೆ ಇಂಟ್ರೆಸ್ಟ್ ಇಲ್ಲ, ನನ್ ಫಿಲ್ಮ್ ಹೋಯ್ತು. ಅದಕ್ಕೆ ಐ ರಿಯಲಿ ಹೋಪ್ ದಟ್ ಆಲ್ ದಿಸ್ ನ್ಯೂ ಫಿಲ್ಮ್ ಮೇಕರ್ಸ್ ಅಂಡ್ ಶಾರ್ಟ್ ಫಿಲ್ಮ್ ಮೇಕರ್ಸ್, ಎವ್ರಿ ಒನ್, ವಿ ಆಲ್ಸೋ ದೇರ್ ಇಸ್ ಒಂದು ಕಾನ್ಶಿಯಸ್ ಎಫರ್ಟ್ ಇರುತ್ತೆ ಇದ್ರ ಕಡೆಗೆ ಅಂತ ಹೋಪ್ ಮಾಡ್ತೀನಿ ಅಷ್ಟೇ. ವೇರ್ an ecosystem can be built. ಇವಾಗ people who are already set in their ways, leave it. Okay, they might even find a solution, but that will not be trickle down ಆಗಲ್ಲ. ಅದೊಂದು ಕೂಡ ಒಂದು ಏನ್ ಡಿಲ್ಯೂಷನ್ ಇದೆ. ಪೀಪಲ್ ಅಟ್ ದ ಟಾಪ್ ವಿಲ್ ಸಾಲ್ವ್ ದ ಪ್ರಾಬ್ಲಮ್ ಫಾರ್ ಪೀಪಲ್ ಅಟ್ ದ ಬಾಟಮ್. ಇಟ್ ಹಸ್ ನೆವರ್ ಹ್ಯಾಪೆಂಡ್ ಇನ್ ಹ್ಯೂಮನ್. ಅದು ಹ್ಯುಮ್ಯಾನಿಟಿಲೇ ಆಗಿಲ್ಲ, ಅದು ಇಲ್ಲಿ ಫಿಲ್ಮ್ಸ್ ಅಲ್ಲಿ ಆಗುತ್ತಾ? Exactly. That is my thing. Like anyone who watches my short film or whatever, goes through whatever I have done, especially short film makers, so they see what I've done and use that same formula for their short films at least. Like for example, last week ಒಂದು ವಿಡಿಯೋ ರಿಲೀಸ್ ಮಾಡಿದೆ. ಇದರಲ್ಲಿ ಏನೋ ಶಾರ್ಟ್ ಫಿಲ್ಮ್ ಅಲ್ಲಿ ಹಿಲ್ಸೆ ಏನೋ ಬ್ಯಾಂಗ್ಳೂರ್ ಬೆಸ್ಟ್ ಪಾನಿಪುರಿ ಸೀತಾ ಸರ್ಕಲ್ ಅಲ್ಲಿ ಕರ್ಕೊಂಡು ಹೋದೆ ಅಂತ ಸ್ಟೋರಿ ಹೇಳ್ತಾನಲ್ವಾ. ಸೊ ನಾನು ಆಕ್ಟರ್ ಕೇಳಿದ್ದೆ ಎಲ್ಲದು ಅಂತ. ಇವಾಗ ಲೈಕ್ ಏನೋ
50K ವ್ಯೂಸ್ ಆಗ್ಲಿ ಕರ್ಕೊಂಡು ಹೋಗ್ತೀನಿ ಅಂತ. ಸೊ 50K ವ್ಯೂಸ್ ಆದ್ಮೇಲೆ ವಿ ವೆಂಟ್, ನಾನು, ಹೀರೋ, ಆಮೇಲೆ ಮ್ಯೂಸಿಕ್ ಡೈರೆಕ್ಟರ್, 3 ಜನ ವಿ ವೆಂಟ್ ಟು ಸಿ ದ ಸರ್ಕಲ್. ಆ ಪಾನಿಪುರಿ ತಿನ್ಬಿಟ್ಟು ನಾ ಸುಮ್ನೆ ಅಲ್ಲೇ ವಿಡಿಯೋ ಏನೋ ಸೆಲ್ಫಿ ವಿಡಿಯೋಸ್ ಮಾಡ್ಬಿಟ್ಟು ಈ ತರ ಬಂದ್ವಿ, ಪಾನಿಪುರಿ ನೋಡಿದ್ವಿ, ತಿಂದ್ವಿ, ಇಲ್ಲಿ ಓಂ ಶ್ರೀ ವಿನಾಯಕ ಚಾಟ್ಸು ಹಂಗೆ ಹಿಂಗೆ ಏನೋ ಒಂದು ಬ್ಲಾಗ್ ತರ ಮಾಡ್ಬಿಟ್ಟು ಐ ಪುಟ್ ಇಟ್ ಆನ್ ಇನ್ಸ್ಟಾಗ್ರಾಮ್. ಸೊ ಓಪನ್ ಇಫ್ ಯು ಗೋ, ನನ್ನ ಫಿಲ್ಮಾಚರಿ ಅಂತ ಇನ್ನೊಂದು ಅಕೌಂಟ್ ಇದೆ, ಸೊ ಅಲ್ಲಿ ಹಾಕಿದ್ದೆ ನಾನು. Where it's like it opens with the scene where he says, best panipuri hange hinge, and then cut to I'll be like, ee tara bandidivi panipuri tinnake hange hinge 50K views ಆಯ್ತು, all that. ನಾನ್ ಅನ್ಕೊಂಡೆ ಒಂದು 5,000 ವ್ಯೂಸ್ ಬರಲ್ಲ ಗುರು, ಸುಮ್ನೆ ನನ್ ಖುಷಿಗೆ ನಾನು ಹಾಕೊಂಡಿರೋದು ಅಂತ ಅನ್ಕೊಂಡೆ. 52K ವ್ಯೂಸ್ ಬಂದಿದೆ. ನೋಡಿ, ಎಕ್ಸಾಕ್ಟ್ಲಿ. ನಾ ಏನು ದುಡ್ಡು ಖರ್ಚು ಮಾಡ್ತಿಲ್ಲ, ಸುಮ್ನೆ ನಾವು ಹೋಗಿ ಮಜಾ ಮಾಡಿದ್ದು ವಿಡಿಯೋ ಮಾಡ್ಬಿಟ್ಟು ಹಾಕ್ದೆ ಅಷ್ಟೇ. 50,000 ಜನ ನೋಡಿದ್ದಾರೆ, ಅದ್ರಲ್ಲಿ ಒಂದು 500 ಜನ ಹೋಗಿ ನನ್ನ ಶಾರ್ಟ್ ಫಿಲ್ಮ್ ನೋಡಿದ್ರು ಸಾಕು ನಂಗೆ. ಸಾಕು. ಹೌದು, ಇವನ್ ದಟ್ ನೋಟಿಸ್ ಆಗಿದ್ರು ಗೊತ್ತಾಯ್ತಲ್ಲ, ಇಮಿಡಿಯೇಟ್ ನೋಡ್ದಿರ್ಬೋದು, ನೋಟಿಸ್ ಮಾಡಿದ್ರು ಸಾಕಲ್ಲ. ಅದೇ ಐ ಹೋಪ್, ಅದೇ ನೋಡೋಣ. ಯಾಕಂದ್ರೆ ಅದೇ ಐ ಥಿಂಕ್ ದಿಸ್ ಕಾನ್ವರ್ಸೇಷನ್ಸ್ ನೀಡ್ ಟು ಹ್ಯಾಪನ್. ಇಲ್ಲ ಅಂದ್ರೆ ಸುಮ್ನೆ ಅದು ಒಂಥರ ಏನೋ ರಾಕೆಟ್ ಸೈನ್ಸ್ ತರ ಅನ್ಸುತ್ತೆ. ಇಫ್ ಯು ಡೋಂಟ್ ಬ್ರೇಕ್ ಇಟ್ ಡೌನ್ ಅಂಡ್ ಟಾಕ್ ಅಬೌಟ್ ಇಟ್ ಅಲ್ವಾ. ಆಗ ನೀವ್ ಯಾರಾದ್ರೂ ಇವಾಗ ಕುತ್ಕೊಂಡಿರ್ತಾರಲ್ಲ, ಇವಾಗ ಪ್ಲಾನ್ ಮಾಡಿರ್ತಾರ ನಾನು ಶಾರ್ಟ್ ಫಿಲ್ಮ್ ಮಾಡ್ಬೇಕು, ಅದೇ ಫಿಲ್ಮ್ ಮಾಡ್ಬೇಕು ಅವ್ರಿಗೆ ಶಾರ್ಟ್ ಫಿಲ್ಮ್ ಅಂತ, ಅವ್ರಿಗೆ ಇದೆಲ್ಲ ರಾಕೆಟ್ ಸೈನ್ಸ್ ತರನೇ ಕೇಳ್ಸೋದು. ಈಗ ನಮ್ಗೂ ಒಂದ್ ಟೈಮಲ್ಲಿ ಎವ್ರಿ ಕೇಳ್ಸಿರುತ್ತೆ, ಇದು ಆಗದೆ ಆಗ್ದಿರೋ ಕತೆ ಗುರು, ಇದೆಲ್ಲ ಆಗತ್ತೆ. ಬಟ್ ಇಟ್ ಇಸ್ ಸೋ ಸಿಂಪಲ್. ಇಟ್ ಇಸ್ ಅದೇ ನಾವಿಲ್ಲಿ ಏನೇನೋ ಸಾಲ್ವ್ ಮಾಡ್ಬಿಟ್ಟು ಇದಕ್ಕೆ ಅಷ್ಟೊಂದ್ ಕಷ್ಟ ಏನ್ ಪಡೋ ನೆಸೆಸಿಟಿ ಇಲ್ಲ ಅಂತ. ನಿಮ್ಗೆ ಆಬ್ವಿಯಸ್ಲಿ ಏನೋ ಬಾಹುಬಲಿ ತರ ಪ್ರಮೋಷನ್ಸ್ ಮಾಡಕ್ ಆಗಲ್ಲ, ಬೇಡ. ನಿಮ್ ಕೈ ಏನಾಗುತ್ತೆ, ಲೈಕ್ ಸೋ ಮೆನಿ ಔಟ್ಲೆಟ್, ಸೋ ಮೆನಿ ಆಪ್ಷನ್ಸ್, ಅಟ್ ಲೀಸ್ಟ್ ಟ್ರೈ ಮಾಡಿ. ಇಫ್ ಯು ಫೇಲ್ ಇಟ್ಸ್ ಫೈನ್, ಅಟ್ ಲೀಸ್ಟ್ ಯು ಟ್ರೈ. ಫೈನ್. ಅದೇ ಲೆಟ್ಸ್ ಅಟ್ ಲೀಸ್ಟ್ ಲೆಟ್ ಅ ಸ್ಟ್ರಕ್ಚರ್ ಎಕ್ಸಿಸ್ಟ್ ಅಟ್ ಲೀಸ್ಟ್ ಅಂತ. ಅಂಡ್ ಸಮ್ಮನ್ ವಿ ಹ್ಯಾವ್, ಅದೇ ಎಲ್ಲಾರು ಸೇರೋದ್ರನ್ನ ಇದು. ಅದೇ ಇದು ಯಾರೋ ಹೊಂಬಾಳೆ ಅವರೋ ಅಥವಾ KVN ಅವರೋ ಕುತ್ಕೊಂಡು ಆರ್ ನಾಟ್ ಗೋಯಿಂಗ್ ಟು ವೇವ್ ಅ ಮ್ಯಾಜಿಕ್ ವ್ಯಾಂಡ್ ಅಂಡ್ ರಿಸಾಲ್ವ್ ಎವ್ರಿಥಿಂಗ್, ಬಿಕಾಸ್ ದೇ ಹ್ಯಾವ್ ದೇರ್ ಆಪರ್ಚುನಿಟೀಸ್. ಅವ್ರಲ್ಲಿ ಮಾಡ್ಕೋತಾರೆ. ನಮ್ಗೆ ಆಗ್ದಿರೋರ್ಗ್ ತಾನೇ ಇನ್ನೋವೇಷನ್ ಆಲ್ವೇಸ್ ಹ್ಯಾಪನ್ಸ್ ವೆನ್ ದೇರ್ ಇಸ್ ಸ್ಕೇರ್ಸಿಟಿ ಅಲ್ಲ. ಎಲ್ಲ ಸೂಪರ್ ಆಗಿರೋ ಕಡೆ ಎಲ್ಲ ಆಗತ್ತೆ. ಅದೇ, ಬಟ್ ಎನಿವೇ ದಟ್ಸ್ ಇಟ್. ಸೊ ಅಂದ್ರೆ ಅದರ್ ದೆನ್ ದಟ್ ಐ ಹೋಪ್ ಲೈಕ್ ಲೈಕ್ ಯು ಕಮ್ ಅಪ್ ವಿತ್ ಯುವರ್ ನೆಕ್ಸ್ಟ್ ಪ್ರಾಜೆಕ್ಟ್ ಸೂನ್. And ida barutte anta, and I hope you get much more appreciation for the film also, because I genuinely feel that this is really good. Because ade short films do ಒಂದು ಈ 2020 2021 ಅಲ್ಲಿ ಒಂದು ಬೂಮ್ ಇದ್ದಿದ್ದು, it suddenly kind of fell down, and I feel that it is coming back now, but it is coming back with your kind of films, which I am very happy about. Other than okay, everything needs, I understand that everything needs to be popularized, and the kind of short films I am speaking about, they popularized a few years ago. Now there's I genuinely feel on 2017 2018 ಅಲ್ಲಿ ಒಂದು ಕನ್ನಡ ಇಂಡಿ ಹೊಸ ಫಿಲ್ಮ್ ಮೇಕರ್ಸ್ ಬಗ್ಗೆ ಒಂದು ಎಕ್ಸೈಟ್ಮೆಂಟ್ ಇತ್ತು ಅಲ್ಲ, ದಟ್ ದೇ ವರ್ ಟೆಲಿಂಗ್ ಸಮ್ ಫ್ರೆಶ್ ಅಂಡ್ ನುವಾನ್ಸ್ ಸ್ಟೋರೀಸ್ ಅಂತ. ಅದು ಹೆಂಗೆ ಬಿತ್ತು ಅಂದ್ರೆ ಪೀಸ್ ಆಗೋಯ್ತು. ಅಂಡ್ ಇವಾಗ ಇನ್ಫ್ಯಾಕ್ಟ್ 2023 2022 ಅಲ್ಲಿ ಅನ್ಸುತ್ತೆ, we had like 5 big hit films which are all by new filmmakers, like Daniel Mustafa ಆಗಿರಬಹುದು, ಆಸ್ಟ್ರೇಲಿಯಾ ಉದರ ಆಗಿರಬಹುದು, ಆಚಾರ್ಯನ್ಕೋ ಆಗಿರಬಹುದು, ಎಲ್ಲ ಇತ್ತು. where are the big films? ಎಲ್ಲೋ ಇತ್ತು ಗೊತ್ತಿಲ್ಲ. ಎಕ್ಸಾಕ್ಟ್ಲಿ ಅದೇ ಐಡಿಯಾ ಫಿಲ್ಮ್ ಮಾತ್ರ ಮಾಡಿ, like we want to watch, we'll come and watch. ಅಟ್ಲೀಸ್ಟ್ ಅನೌನ್ಸ್ಮೆಂಟ್ ಅದು ಆಗಿಲ್ಲ ಅದಕ್ಕೆ. ಬಟ್ ಐ ರಿಯಲಿ ಹೋಪ್ ದಟ್ ಇವಾಗ, ಬಿಕಾಸ್ ವೆನ್ ಐ ಸಿ ದೀಸ್ ಶಾರ್ಟ್ ಫಿಲ್ಮ್ಸ್, ಐ ಫೀಲ್ ಇಟ್ ಇಸ್ ಪ್ರಾಬ್ಲಿ ಮೇಕಿಂಗ್ ಅ ಕಮ್ ಬ್ಯಾಕ್ ಅಗೇನ್ ಸ್ವಲ್ಪ. ಡೆಫಿನೆಟ್ಲಿ, ಲೈಕ್ ನಾನ್ ನೋಡ್ದಂಗೆ ಐ ಫೀಲ್ ಲೈಕ್ ದೇರ್ ಆರ್ ಅಮೇಜಿಂಗ್ ಫಿಲ್ಮ್ ಮೇಕರ್ಸ್ ಇನ್ ಕನ್ನಡ ರೈಟ್ ನೌ. ತುಂಬಾ ಚೆನ್ನಾಗಿರೋ ಫಿಲ್ಮ್ ಮೇಕರ್ಸ್ ಇದಾರೆ. ದೇ ಜಸ್ಟ್ ನೀಡ್ ಟು ಗೆಟ್ ದಟ್ ಬ್ರೇಕ್ ಅಷ್ಟೇ. Exactly. And also we need to engage with each other, and we need to talk to each other, and we need to kind of cross promote. ಇಲ್ಲ ಅಂದ್ರೆ ಇದು ಆಗ್ದಿರೋ ಕೆಲಸ. ಇದು ಸುಮ್ನೆ ಕ್ವಾಲಿಟಿ ಇಲ್ಲ ಅಂದ್ರೆ ಕ್ವಾಂಟಿಟಿ ನಲ್ಲಾದ್ರೂ ಬೆಳಿಲೇಬೇಕಾಗತ್ತೆ. ಏನು ಮಾಡಕ್ಕಾಗಲ್ಲ. ಪವರ್ ಇನ್ ನಂಬರ್ಸ್ ಆದ್ರೂ ಆಗ್ಬೇಕಾಗತ್ತೆ. In that way ಅಷ್ಟೇ. I really hope it goes on, and you also like you get many more views and much more feedback and appreciation to your film. Because now the whole team, everyone really liked it. Yeah, thank you very much. And honestly speaking, like I think almost 1.5 hours ಆಯ್ತು ಅನ್ಸುತ್ತೆ, ಹೋಗಿದೆ ಗೊತ್ತಾಗಿಲ್ಲ. I think you are an amazing podcaster. Like you drive the conversation very well, connect one point ಇಂದ ಇನ್ನೊಂದು point ಗೆ ಚೆನ್ನಾಗಿ ಮಾಡ್ತೀರಾ ನೀವು. That's like amazing. Like honestly, it was a great time talking to you. Thank you. So same here. Esto it was like much better. Yeah, I'm glad. I hope you guys reach much more bigger heights, and you ask the right questions also. It's like you know exactly what you're doing. Like ನಂಗೆ ಗೊತ್ತು, proper research ಮಾಡ್ಬಿಟ್ಟು ಬಂದಿದ್ದೀರಾ, ಕೂತ್ಕೊಂಡಿದ್ದೀರಾ ಅಂತ. That is like very nice.
Thank you, thank you. I hope so. I hope I can engage with much more filmmakers like yourself and you again for your next film or something else. So Definitely. hopefully, hopefully. That's it. Then thank you. Thanks a lot. Thanks for your time and all the best. Yes. ಒಳ್ಳೆದಾಗ್ಲಿ. Okay. Thank you. Thank you. Thank you too. Thank you. Thank you.